ಗೌರವಯುತವಾಗಿ ಬದುಕುವ ಹಕ್ಕನ್ನು ನೀಡುತ್ತದೆ. ಇದರಲ್ಲಿ ಆರೋಗ್ಯ ಸೇವೆ ಪಡೆಯುವ ಹಕ್ಕು ಕೂಡ ಸೇರಿದೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹಲವಾರು ತೀರ್ಪಿನಲ್ಲಿ ಹೇಳಿದೆ. ಹಾಗಾಗಿ ಸಭಾಧ್ಯಕ್ಷರೇ, ನಾನೊಂದಿಷ್ಟು ಎಲ್ಲ ವಿಚಾರಗಳನ್ನು ಒಂದಿಷ್ಟು ಬೆಳಕಿಗೆ ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ನಮ್ಮ ಪ್ರತಿಪಕ್ಷದ ನಾಯಕರು ಈ ವಿಚಾರದಲ್ಲಿ ಮಾತಾಡಿದ್ದಾರೆ, ಬೇರೆ ಬೇರೆ ಸದಸ್ಯರು ಸಹ ಮಾತಾಡಿದ್ದಾರೆ. ಇದು ಯಾವುದೇ ತೆಗೊಳ್ಬೇಕು ಅಥವಾ ನಿಮಗೇನಾರ ಮನಸ್ಸಿಗೆ ನೋಯಿಸಬೇಕು ಅನ್ನೋಂಥ ಉದ್ದೇಶ ಏನಲ್ಲ. ಬದಲಾವಣೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ಸಭಾಧ್ಯಕ್ಷರೇ, ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಿದರೆ ಸಾರ್ವಜನಿಕರ ಆರೋಗ್ಯ ಸೇವೆಗಳನ್ನು ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಇದನ್ನು ನೀಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇಲಾಖೆಯ ಪ್ರಗತಿ ಮತ್ತು ಅನುದಾನದ ಬಳಕೆಯಲ್ಲಿ ವಿಫಲತೆ ಸಿಬ್ಬಂದಿಗೆ, ಆರೋಗ್ಯ ಸೇವೆಗಳಿಗೆ, ಆರೋಗ್ಯ ವ್ಯವಸ್ಥೆಗೆ ಪೂರಕವಲ್ಲದ ಸುಧಾರಣೆಗಳನ್ನು ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಮಾಡಿರುವಂಥದ್ದಿದೆ. ಮಾನ್ಯ ಸಭಾಧ್ಯಕ್ಷರೇ, ಆರೋಗ್ಯ ಸೇವೆ ಎಸೆನ್ಷಿಯಲ್ ಸರ್ವಿಸಸ್ ಕೂಡ, ಅದು ಎಸೆನ್ಷಿಯಲ್ ಸರ್ವಿಸಸ್ ಅಡಿಯಲ್ಲಿ ತರುವಂಥದ್ದಾಗಿದೆ. ಇವತ್ತು ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ಬಹಳ ಮುಖ್ಯವಾಗಿ ಏನೊಂದು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೇವಲ ಸಿಬ್ಬಂದಿಗಳ ಸುಧಾರಣೆ ಮಾಡಿಬಿಟ್ರೆ ಆರೋಗ್ಯ ಇಲಾಖೆ ಸುಧಾರಣೆ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತು ಕೆಲಸ ಮಾಡುವಂಥದ್ದಾಗ್ತಿದೆ. ಪ್ರಸ್ತುತ ವರ್ಷದಲ್ಲಿ ಇಲಾಖೆ ಸುಧಾರಣೆಯನ್ನು ಮಾಡ್ತೀನಿ ಎಂಬ ನೆಪದಲ್ಲಿ ಕೇವಲ ಮಾನವ ಸಂಪನ್ಮೂಲಕ್ಕೆ ಸೀಮಿತವಾಗಿ ವಿವಿಧ ವೃಂದಗಳು, ಕೌಜಲ್ಗಿ ಅವರು ಹೇಳಿದಾಗೆ ವಿವಿಧ ವೃಂದಗಳ ತಳ ಹಂತದ ಕಾರ್ಯ ಸೇವೆಗಳ ಬಗ್ಗೆ ಜ್ಞಾನವಿಲ್ಲದೆ ಇಲಾಖೆಯನ್ನು ನಿರ್ವಹಿಸುವ ಪರಿಕಲ್ಪನೆಯ ಕೊರತೆಯಿಂದ ಅವೈಜ್ಞಾನಿಕವಾಗಿ ಹಾಗೂ ಏಕಪಕ್ಷೀಯವಾಗಿ ದುರುದ್ದೇಶದಿಂದ ಕೂಡಿರುವ ನಿರ್ಧಾರಗಳನ್ನು ಮಾಡಿ 200ಕ್ಕಿಂತ ಹೆಚ್ಚು ಅಧಿಕ ಆದೇಶಗಳನ್ನು ಹೊರಡಿಸಿರೋದು. ಏನು ನಮ್ಮ ಪ್ರತಿಪಕ್ಷ ನಾಯಕರು ಹೇಳಿದಾಗೆ ತಗೊಳ್ಳೋದು, ಆರ್ಡರ್ ಮಾಡೋದು, ಕಳಿಸ್ತಾ ಇರೋದು. ಯಾವ ರೀತಿ ಅತಂತ್ರ ವ್ಯವಸ್ಥೆ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಅಂದರೆ, ಅಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡುವಂಥ ಆರೋಗ್ಯ ಸೇವೆಯ ವ್ಯಕ್ತಿಗಳಿಗೆ ಅಥವಾ ನರ್ಸಸ್ ಆಗಲಿ, ಟೆಕ್ನಿಷಿಯನ್ ಆಗಿರಲಿ ಅಥವಾ ಒಬ್ಬ ಫಾರ್ಮಸಿಸ್ಟ್ ಆಗಿರಲಿ, ಯಾರೇ ಆಗಿರಲಿ, ಒಂದು ಗ್ರಾಮೀಣ ಭಾಗದಲ್ಲಿ ಹೋಗಿ ಕೆಲಸ ಮಾಡಿ ವಿದ್ಯಾವಂತರಾಗಿ ಗ್ರಾಮೀಣ ಭಾಗದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂದರೆ ಯಾರು ಮುಂದೆ ಬರೋಲ್ಲ ಸಾಮಾನ್ಯವಾಗಿ. ಅದರಲ್ಲೂ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರು ಅತಿ ಹೆಚ್ಚಿನ ರೀತಿ ಒಳ್ಳೆ ಮೆರಿಟೆಡ್ ಆಗಿರುವಂಥವ್ರ ವ್ಯಕ್ತಿಗಳು MBBSಗೆ ಸೇರುವಂಥದ್ದಾಗುತ್ತೆ. MBBSಗೆ ಸೇರುವಂಥದ್ದು ಒಂದು ನಿಜಕ್ಕೂ ಒಂದು ಒಳ್ಳೆ ಮೆರಿಟನ್ನು ಪಡ್ಕೊಂಡು ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡಿ ಈ ಇಲಾಖೆ ಸೇರುವಂಥದ್ದಾಗುತ್ತೆ. ಇಲಾಖೆಯಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಗ್ರಾಮೀಣ ಭಾಗದಲ್ಲೇ ಹೆಚ್ಚು ಕಾರ್ಯಗಳಿರೋದೇ ಎಲ್ಲ ಗ್ರಾಮೀಣ ಭಾಗದಲ್ಲೇ. ಸಭಾಧ್ಯಕ್ಷರು ನಿಮಗೂ ಗೊತ್ತಿರೋದು PHCಗಳು, CHCಗಳು ಅಥವಾ ತಾಲೂಕು ಹಾಸ್ಪಿಟ್ಲ್ಗಳು, ಜಿಲ್ಲಾ ಆಸ್ಪತ್ರೆಗಳು. ಅವರೆಲ್ಲೋ ಹುಟ್ಟಿರ್ತಾರೆ, ಎಲ್ಲೋ ಮನೆ ಇರ್ತದೆ, ಕುಟುಂಬ ಇರುತ್ತೆ, ಆದರೆ ಎಲ್ಲೆಲ್ಲೋ ವರ್ಗಾವಣೆ ಆಗಿ ಹೋಗಿ ಕೆಲಸ ಮಾಡೋಂಥದ್ದಾಗುತ್ತೆ. ಈ ಇಲಾಖೆಯಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಪ್ರಾರಂಭದಲ್ಲಿ ಒಂದು ಪಕ್ಷಿ ನೋಟ, ಒಂದು ಸಮಗ್ರವಾಗಿ ಪಕ್ಷಿ ನೋಟವನ್ನು, ಬರ್ಡ್ಸ್ ವ್ಯೂ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೆ. ಈ ಇಲಾಖೆಯಲ್ಲಿ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಪ್ರಮೋಷನ್ ಸಿಗೋದು 25 ಜನಕ್ಕೆ ಡಾಕ್ಟರ್ಸ್ಗೆ 7173 ಸ್ಯಾಂಕ್ಷನ್ ಪೋಸ್ಟಲ್ಲಿ ಪ್ರಮೋಷನ್ ಅಂತ ಸಿಗೋದೇ 20 ಜನಕ್ಕೆ. 20 ಜನಕ್ಕೆ ಬಿಟ್ಟರೆ ಪ್ರಮೋಷನ್ ಅನ್ನೋಂಥದ್ದು ಬೇರೆ ಯಾರಿಗೂ ಇಲ್ವೇ ಇಲ್ಲ. ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪೋಸ್ಟ್ ಮಾಡಬಹುದು, ಆದರೆ ಪ್ರಮೋಷನ್ ಅಂತ ಬರೋದು ಬರೀ 20 ಪೋಸ್ಟ್ ಇರೋದು.
ಆ 20 ಪೋಸ್ಟನ್ನು ಪ್ರಮೋಷನ್ ನೀವು ಕೇಳ್ಪಟ್ರೆ ಆಶ್ಚರ್ಯ ಆಗುತ್ತೆ. ನಾನು ಹಲವಾರು ಬಾರಿ ಈ ಸದನದಲ್ಲೇ ಬೇರೆ ಬೇರೆ ಸಂದರ್ಭದಲ್ಲೂ ಮಾತಾಡಿದ್ದೀನಿ. ಅಲ್ಲಿ ಜ್ಯೇಷ್ಠ ಪಟ್ಟಿನೂ ಮಾಡಿಲ್ಲ, ಜ್ಯೇಷ್ಠ ಪಟ್ಟಿನೇ ಮಾಡಿಲ್ಲ. ಪ್ರಮೋಷನ್ ಅನ್ನು ಕೊಟ್ಟು ಇಲಾಖೆನಲ್ಲಿ 5 ವರ್ಷ ಆಗಿದೆ, 5 ವರ್ಷ ಆಗಿದೆ. ಇಲ್ಲಿ ಪ್ರಮೋಷನ್ಗಳನ್ನು ಕೊಟ್ಟು 5 ವರ್ಷ ಆಗಿದೆ. C&R ರೂಲ್ಸ್ಗಳನ್ನು ರಿವೈಸ್ ಮಾಡಿ 73ರಲ್ಲಿ ರಿವೈಸ್ ಮಾಡಿರೋದು, 73 ನಂತರ ರಿವೈಸೇ ಆಗಿಲ್ಲ. DPR ಪ್ರಕಾರ ಪ್ರತಿ 3 ವರ್ಷಕ್ಕೆ ರಿವೈಸ್ ಆಗುವಂಥದ್ದಾಗಬೇಕು, ಪ್ರತಿ 3 ವರ್ಷಕ್ಕೂ ರಿವೈಸ್ ಆಗುವಂಥದ್ದಾಗಬೇಕು. ಇದು 73ರಿಂದನೂ ರಿವೈಸ್ ಆಗಿಲ್ಲ. ಪ್ರಮೋಷನ್ ಕಳೆದ 5 ವರ್ಷದಿಂದ ಆಗಿಲ್ಲ. ಹಲವಾರು ಬಾರಿ ಹೇಳಿದ್ದೀನಿ, ಜ್ಯೇಷ್ಠ ಪಟ್ಟಿಯನ್ನು ತಯಾರು ಮಾಡಿಲ್ಲ, ಪ್ರಮೋಷನ್ ಕೊಡಿ. ಎಷ್ಟೋ ಜನ ಪಾಪ ರಿಟೈರ್ ಆಗಿನೂ ಹೊಟ್ಟೋಗ್ಬಿಟ್ರು. ಈ ರೀತಿ ಇವತ್ತು ಇಲಾಖೆಯನ್ನ ನಿರ್ವಹಣೆ ಮಾಡ್ತಿರುವಂಥದ್ದಾಗ್ತಿದೆ. ಹಾಗಾಗಿ ಪ್ರಮುಖವಾಗಿ ಒಂದು ಸಿಬ್ಬಂದಿಗಳಿಗೆ ಯಾವ ರೀತಿ ಇವರು ಅವ್ರನ್ನ ನಿರ್ವಹಣೆ ಮಾಡ್ತಿರುವಂಥದ್ದು, ಗೌರವಿಸುವಂಥದ್ದು, ಆಡಳಿತ ಮಾಡ್ತಿರುವಂಥದ್ದು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಇವತ್ತು ಇಂಥ ಒಂದು ಇಲಾಖೆ ಬಹಳ ಪ್ರಮುಖವಾಗಿ ಆರೋಗ್ಯವನ್ನ ಸಂವಿಧಾನದಲ್ಲೂ ಬಹಳ ಸ್ಪಷ್ಟವಾಗಿದೆ. ಇದು ರೈಟ್ ಟು ಹೆಲ್ತ್ ಅನ್ನುವಂಥದ್ದು ಹಕ್ಕು. ಹಾಗಾಗಿ ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಆದಾಯ ಆಧಾರಿತವಾಗಲ್ಲ, ಯಾರೇ ಸರ್ಕಾರಿ ಆಸ್ಪತ್ರೆಗೆ ಬಂದರೂ ಚಿಕಿತ್ಸೆ ಕೊಡುವಂಥದ್ದಾಗಬೇಕು. ಯಾರೇ ಬಂದರೂ ಚಿಕಿತ್ಸೆ ಕೊಡಬೇಕು. ನೀವು BPL ಕಾರ್ಡ್ ಇದೆಯಾ, ಪ್ರಯಾರಿಟಿ ಕಾರ್ಡ್ ಇದೆಯಾ, ಇನ್ನೊಂದಿದೆಯಾ ಅಂತ ಕೇಳಿ ಆರೋಗ್ಯ ಕೊಡೋದಲ್ಲ. ಇವತ್ತು ಎಷ್ಟು ಜನ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ? ಇವತ್ತು ಎಲ್ಲ ಭಾಗದಲ್ಲೂ ನೀವು ತಗೊಳ್ಳಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಜನ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ದಿನಕ್ಕೂ ಸರ್ಕಾರಿ ಆಸ್ಪತ್ರೆಗೆ ಬರೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಅದ್ರ ಬಗ್ಗೆ ಅನುಮಾನನೇ ಇಟ್ಕೋಬೇಡಿ. ಇವತ್ತು ಸನ್ಮಾನ್ಯ ಸಚಿವರ ಕ್ಷೇತ್ರದಲ್ಲೇ ಒಂದು KC ಜನರಲ್ ಹಾಸ್ಪಿಟಲ್ ಅಂತಿದೆ, KC ಜನರಲ್ ಹಾಸ್ಪಿಟಲ್ ಅಂತಿದೆ. 450 ಸ್ಯಾಂಕ್ಷನ್ ಸ್ಟ್ರೆಂತ್ ಬೆಡ್. ಉದಾಹರಣೆ ಕೊಡ್ತಾ ಇದ್ದೀನಿ, ಏನು ಅವ್ರನ್ನ ಇದು ಮಾಡಬೇಕು ಅಂತಲ್ಲ. ಅಲ್ಲಿ 150ರಿಂದ 200 ಪೇಷಂಟು ಇರೋಲ್ಲ. ಸ್ಯಾಂಕ್ಷನ್ಡ್ ಬೆಡ್ ಇರೋದು 450. ಒಂದು 150ರಿಂದ 200 ಜನನೂ ಇರಲ್ಲ. ಒಂದಿನ ಎಕ್ಸ್ರೇ ಇದ್ರೆ ಇನ್ನೊಂದು ದಿನ ಎಕ್ಸ್ರೇ ಇರಲ್ಲ, ಒಂದು ಇನ್ವೆಸ್ಟಿಗೇಷನ್ ಇದ್ರೆ ಇನ್ನೊಂದು ಇನ್ವೆಸ್ಟಿಗೇಷನ್ ಇರಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ಆರೋಗ್ಯ ಮಂತ್ರಿಗಳ ಕ್ಷೇತ್ರದಲ್ಲೇ ಈ ರೀತಿ ನಡೆಯುವಂಥದ್ದಾಗುತ್ತೆ. ಹಾಗಾಗಿ ಇದು ಇವರು ಮಂತ್ರಿ ಆದ್ಮೇಲೂ ಅದು ಎಲ್ಲೊಂದು ಕಡೆ ಸುಧಾರಣೆ ಆಗಬೇಕಾಗಿತ್ತು ಸಭಾಧ್ಯಕ್ಷರೇ. ಆದರೆ ಮುಖ್ಯವಾಗಿ ಇವತ್ತು ಏನು ಸ್ಯಾಂಕ್ಷನ್ ಪೋಸ್ಟ್ ಏನಿದೆ, ಒಟ್ಟು ಆರೋಗ್ಯ ಇಲಾಖೆಯಲ್ಲಿ ಸ್ಯಾಂಕ್ಷನ್ ಪೋಸ್ಟು ಡಾಕ್ಟರ್ಸ್ ಬೇರೆ ಅಲ್ಲ. ಡಾಕ್ಟರ್ಸ್ ಬಿಟ್ಟು ಬೇರೆ ಸಂಖ್ಯೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ಶಿಕ್ಷಣ ಇಲಾಖೆ ಬಿಟ್ಟರೆ ಬಹಳ ದೊಡ್ಡ ಇಲಾಖೆ ಅಂದರೆ ಅದು ಆರೋಗ್ಯ ಇಲಾಖೆನೇ ಬಹಳ ದೊಡ್ಡ ಇಲಾಖೆ ಇರುವಂಥದ್ದು. ಇವತ್ತು ಡಾಕ್ಟರ್ಸ್ ಸ್ಯಾಂಕ್ಷನ್ ಪೋಸ್ಟ್ ಇರೋದು ಸಭಾಧ್ಯಕ್ಷರೇ 7173 7173 ಸ್ಯಾಂಕ್ಷನ್ ಪೋಸ್ಟ್ ಇದೆ. ಇಲ್ಲಿ ಭರ್ತಿ ಆಗಿರೋದು ಕೇವಲ 4922. ಇಲ್ಲಿ ಭರ್ತಿ ಆಗಿರೋದು ವೈದ್ಯರು. ಹಾಗಾಗಿ ಇಲ್ಲಿ ತೆಗೆದಾಕು ವೈದ್ಯರನ್ನ, ಅಲ್ಲಿ ತೆಗೆದಾಕು ವೈದ್ಯರನ್ನ ಭರ್ತಿ ಮಾಡಿದ್ರೆ ತಾನೆ ಅಲ್ಲಿರೋರನ್ನ ತುಂಬಲಿಕ್ಕಾಗತ್ತೆ ಅಥವಾ ಇನ್ನೊಂದು ಕಡೆ ತುಂಬಲಿಕ್ಕಾಗತ್ತೆ. ಈಗ ಕೆಲವೊಂದು 10-20 ವರ್ಷದಲ್ಲಿ ಎಷ್ಟು ಪೋಸ್ಟ್ಗಳನ್ನ ನಾವು ಆಸ್ಪತ್ರೆಗಳನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ನಮ್ಮ ಸನ್ಮಾನ್ಯ ಸದಸ್ಯರು ವಿಜೇಂದ್ರ ಅವರು ಮಾತಾಡ್ತಾ ಅಲ್ಲಿ 100 ಬೆಡ್ಡಿಂದ 150, 50 ಬೆಡ್ಡಿಂದ 100 ಬೆಡ್ ಮಾಡಿರ್ತಾರೆ. ಕೆಲವು ಕಡೆ 20ರಿಂದ 50 ಅಥವಾ 50ರಿಂದ 100 ಬೆಡ್ ಮಾಡಿರ್ತಾರೆ. ಬೆಡ್ಗಳು ಕೊಟ್ಟಿರ್ತಾರೆ, ಆದರೆ ಡಾಕ್ಟರ್ಗಳು ಕೊಟ್ಟಿರಲ್ಲ, ಸ್ಯಾಂಕ್ಷನ್ ಪೋಸ್ಟ್ ಕೊಟ್ಟಿರಲ್ಲ. ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ನರ್ಸಸ್ ಇರಲ್ಲ, ಡಾಕ್ಟರ್ಗಳು ಇರಲ್ಲ, ಸಿಬ್ಬಂದಿಗಳು ಇರಲ್ಲ, ಆದರೆ ಬೆಡ್ ಸ್ಟ್ರೆಂತ್ ಮಾತ್ರ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಇವತ್ತಿಲ್ಲಿ ಗುಣಮಟ್ಟ ಹೆಚ್ಚಿಸಬೇಕು ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ನೀವು ನೋಡಿದ್ರೆ ಜನರಲ್ ಮೆಡಿಸಿನ್ ಡಾಕ್ಟರ್ ಸ್ಯಾಂಕ್ಷನ್ ಪೋಸ್ಟ್ ಇರೋದು 244. ಸ್ಯಾಂಕ್ಷನ್ಡ್ ಜನರಲ್ ಮೆಡಿಸಿನ್, ಜನರಲ್ ಫಿಸಿಷಿಯನ್, ಸ್ಪೆಷಲಿಸ್ಟ್ ಪೋಸ್ಟು ಕೇವಲ 244 ಇದೆ. ಅದೇ ನೀವು ಸ್ತ್ರೀ ತಜ್ಞರ ಡಾಕ್ಟರ್ಗಳ ವಿಚಾರದಲ್ಲಿ ಸ್ಯಾಂಕ್ಷನ್ ಪೋಸ್ಟು 534. ಕಾರ್ಯನಿರತರಾಗಿರೋದು ಬರೀ 374. ಜನರಲ್ ಫಿಸಿಷಿಯನ್ 244ರಲ್ಲಿ ಬರೀ 179 ಜನ ಇದ್ದಾರೆ.
179 ಜನ ಇದ್ದಾರೆ. ಹಾಗೆ ಪೀಡಿಯಾಟ್ರಿಕ್ಸ್ನಲ್ಲಿ ನೀವು 463 ಜನ ನೋಡಿದಾಗ ಬರೀ 323 ಜನ ಇದ್ದಾರೆ. ಹಾಗೆ ಸ್ಕ್ಯಾನಿಂಗ್ನ ಬೇರೆ ಎಲ್ಲ ಹೇಳ್ತಾ ಹೋದ್ರೆ ಭಾಳ ಅಷ್ಟಿದೆ. ಸ್ಕ್ಯಾನಿಂಗ್ನಲ್ಲಿ ರೇಡಿಯೋಲಜಿಸ್ಟು ಸ್ಯಾಂಕ್ಷನ್ ಪೋಸ್ಟ್ ಇರೋದೇ 90, ಇರೋ ಡಾಕ್ಟರ್ಗಳು ಎಷ್ಟು 31. ಹಾಗಾಗಿ ನೀವೆಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ ಬಾಣ್ತಿಯರ ಸಾವು ಕಮ್ಮಿ ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಹೇಗೆ ಕಮ್ಮಿ ಮಾಡ್ತೀರಾ? ಎಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇದೆಯಾ? ಸಿಬ್ಬಂದಿಗಳಿದಾರಾ? ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರಾ? ನರ್ಸಸ್ ಇದ್ದಾರಾ? ಎಕ್ಸ್ರೇ ಇದ್ದಾರಾ? CT ಮತ್ತು MRI ಏನು ಸೇವೆಗಳನ್ನ ಕೊಟ್ಟವರಿಗೆ 150 ಕೋಟಿ ರೂಪಾಯಿ ಬಿಲ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅವ್ರ ಸೇವೆನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೇವೆ ನಿಲ್ಲಿಸಿದ್ದಾರೆ. ಅದು ನೀವು ಹೇಳಿ ಯಾವ ತಿರ್ಗಾ ಶುರು ಮಾಡಿದ್ರು ಅಂತ ನಮ್ಗೆ ಗೊತ್ತಿದ್ದು, ನಿಲ್ಸಿರೋದು ಗೊತ್ತಿದೆ. ಈಗ ಬಡ್ಜೆಟ್ನಲ್ಲಿ ಏನು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವಿಚಾರದಲ್ಲಿ ಕಳೆದ ವರ್ಷ ಪ್ರಾರಂಭಿಸಲಾಗಿದ್ದಂಥ ತಾಯಂದಿರ ಮರಣವನ್ನು ಶೂನ್ಯಕ್ಕೆ ಇಳಿಸುವ ವಿಚಾರದಲ್ಲಿ 23% ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿದ್ರು. 23% ಕಮ್ಮಿ ಮಾಡಿದ್ದೀನಿ ಅಂತ ಅವ್ರ ಪಾಪ ಬಡ್ಜೆಟಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆದರೆ ಇವ್ರ ಇಲಾಖೆಯ ಸರ್ಕ್ಯುಲರ್ 24-25ರಲ್ಲಿ ಎಷ್ಟು ಹೆರಿಗೆ ಆಗಿದೆ, 25-26ರಲ್ಲಿ ಎಷ್ಟು ಹೆರಿಗೆ ಆಗಿದೆ ಅಂತ ಅವರೇನೆ ನೋಟ್ ಹಾಕಿರೋದು. ಅವ್ರ ಆರ್ಡರ್ ಶೀಟನ್ನೇ ನೀವು ನೋಡಬೇಕು. 24-25 ಕಂಪೇರ್ ಮಾಡಿದಾಗ 25-26ರಲ್ಲಿ ಹೆರಿಗೆ ಆಲ್ಮೋಸ್ಟ್ 30-40% ಹೆರಿಗೆ ಕಮ್ಮಿ ಆಗಿದೆ. ನೀವು ಮಾಡಿದ್ದು ಹೇಗೆ? ಹಾಗೆ 23% ಹೇಗೆ ಕಮ್ಮಿ ಮಾಡಿದ್ರಿ? ಏನು ಹೆಚ್ಚು ಡಾಕ್ಟರ್ಗಳು ತಗೊಂಡಿದ್ದೀರಾ? ಹೆಚ್ಚು ನರ್ಸಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರಾ? ಹೆರಿಗೆ ಮಾಡಿಸ್ಕೊಳ್ಳಿಕ್ಕೆ ಆಸ್ಪತ್ರೆಗೆ ಬಂದಿರೋರೇನೆ 30-40%. 24-25 ಕಂಪೇರ್ ಮಾಡಿದಾಗ 25-26ರಲ್ಲಿ 30-40% ಹೆರಿಗೆ ಮಾಡಿಸ್ಕೊಳ್ಳಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋರೇ ಕಮ್ಮಿ ಇದ್ದಾರೆ. ಅದನ್ನೆಲ್ಲ ಬೇಕಾದ್ರೆ ಅಂಕಿಅಂಶಗಳನ್ನು ಎಲ್ಲ ಹಾಸ್ಪಿಟ್ಲು ಜಿಲ್ಲಾವಾರು ತಾಲೂಕುವಾರು ಓದಿ ಅಂದರೆ ಎಲ್ಲವನ್ನು ನಿಮಗೆ ಓದಲಿಕ್ಕೆ ನಾನು ತಯಾರಿದ್ದೀನಿ. ಎಲ್ಲ ಅಂಕಿಅಂಶಗಳನ್ನು ಏನು ತಿಳಿಸಿದ್ದಾರೆ ಅದನ್ನೇ ಭಾಳ ಪ್ರಮುಖವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಹೀಗೆ ಮುಂದುವರೆದು ಕೆಲವು ಪ್ರೋಗ್ರಾಮ್ಗಳನ್ನು, ಕೆಲವು ಪೋಸ್ಟ್ಗಳನ್ನೇ ಅಬಾಲಿಷ್ ಮಾಡೋವಂಥದ್ದು, ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ನೇ ನಿಲ್ಲಿಸುವಂಥದ್ದು, ANM ಕಾಲೇಜ್ಗಳನ್ನ ಸ್ಥಗಿತಗೊಳಿಸೋಕೆ ಹೋಗಿರೋದು, GNM ಸ್ಕೂಲ್ಸ್ಗಳನ್ನ ಸ್ಥಗಿತಗೊಳಿಸೋಕೆ ಹೋಗಿರೋದು, ಇವನ್ನೆಲ್ಲ ಮಾಡೋ ಮೂಲಕ PHCO ಪೋಸ್ಟ್ಗಳು ಯಾರು ಮಾಡೋದು ಕೆಲಸ? ANM ಅವರು ಹೋಗಿ ಕೆಲಸ ಮಾಡೋದು PHCOನಲ್ಲಿ. CHOನಲ್ಲಿ ಹೋಗಿ ಕೆಲಸ ಮಾಡೋದು ಯಾರು? ಕಮ್ಯುನಿಟಿ ಹೆಲ್ತ್ ಆಫೀಸರ್ನಲ್ಲಿ ಕೆಲಸ ಮಾಡೋರು GNM ಅವರು. BSc ನರ್ಸಿಂಗ್ ಅವ್ರು ಬರ್ತಾರಾ? PCHOನಲ್ಲಿ ಯಾರು ಬರ್ತಾರೆ? PHCOನಲ್ಲಿ ಯಾರು ಬರ್ತಾರೆ? ANM ಅವ್ರು ಬರ್ತಾರೆ. ಈ ರೀತಿ ಒಂದು ಕಲ್ಪನೆ ಇಲ್ಲದೇನೆ ಒಂಥರ ಇಲಾಖೆನೇ ಎಲ್ಲೋ ಒಂದು ಕಡೆ ನಿರ್ನಾಮ ಮಾಡೋವಂಥದ್ದು, ಎಲ್ಲೋ ಒಂದು ಕಡೆ ಆರೋಗ್ಯ ವ್ಯವಸ್ಥೆ ಅಲ್ಪ ಸ್ವಲ್ಪ ಏನೋ ಸಿಗ್ತಿದ್ದೂ ಸಹ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಪ್ರಯತ್ನಗಳು ನಡೆದಿರುವಂಥದ್ದು ಈಗಾಗಲೇ ನಾವು ಇಲ್ಲಿ ಸ್ಪಷ್ಟವಾಗಿ ನೋಡುವಂಥದ್ದಾಗ್ತದೆ. ಮತ್ತು ಎಲ್ಲ PHCಗಳು ನಾಮಕಾವಸ್ಥೆಗೆ ಇಟ್ಕೊಳ್ಳೋದು, PHCನಲ್ಲಿರುವಂಥ ನರ್ಸ್ಗಳನ್ನ ವಿಡ್ರಾ ಮಾಡೋದು. 3 PHCಗೆ 1 ನರ್ಸು, 3 PHCಗೆ ಒಬ್ಬ ಫಾರ್ಮಸಿಸ್ಟು, 3 PHCಗೆ ಒಬ್ಬ ಲ್ಯಾಬ್ ಟೆಕ್ನಿಷಿಯನು. ಸ್ಯಾಂಕ್ಷನ್ ಆಗಿರೋದನ್ನೆಲ್ಲ ವಿಡ್ರಾ ಮಾಡಿ 3 PHCಗೆ ಒಂದೊಂದು PHCಗೆ ಲ್ಯಾಬ್ ಟೆಕ್ನಿಷಿಯನ್ ಇರೋವನ್ನೆಲ್ಲ ತೆಗೆದು 3 PHCಗೆ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್, 3 PHCಗೆ ಒಬ್ಬರು ನರ್ಸು, 3 PHCಗೆ ಹೋದ್ರು ಫಾರ್ಮಸಿಸ್ಟ್. ಮತ್ತೆ 36 ಪೋರ್ಟಲ್ ಇದೆ. ಒಂದು ಡಾಟಾ ಎಂಟ್ರಿ ಆಪರೇಟರ್, ಪ್ರತಿಯೊಂದು PHCಗೂ ಒಂದು ಡಾಟಾ ಎಂಟ್ರಿ ಆಪರೇಟರ್ನ ಕೊಟ್ಟಿರ್ತಾರೆ. 36 ಪೋರ್ಟಲ್ ಇದೆ. ಈ 36 ಪೋರ್ಟಲ್ಗಳನ್ನ ಎಂಟ್ರಿ ಮಾಡಬೇಕಂದ್ರೆ ಯಾವ ಡಾಕ್ಟರ್ ಎಂಟ್ರಿ ಮಾಡ್ತಾರೆ? ಡಾಟಾ ಎಂಟ್ರಿ ಆಗಬೇಕು ಅಂದರೆ ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ಒಬ್ಬ ಡಾಟಾ ಎಂಟ್ರಿ ಇಲ್ಲ ಅಂದರೆ ಇಷ್ಟು ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕು, ಡಾಟಾಗಳನ್ನ ಕೊಡಬೇಕು ಅಂದರೆ ಸಾಧ್ಯವಿಲ್ಲ. ಅವ್ರನ್ನೂ ಎಲ್ಲ ವಿಡ್ರಾ ಮಾಡುವಂಥದ್ದಾಗ್ತಿದೆ. ಸೊ ಈ ರೀತಿ ಸಬ್ ಸೆಂಟರ್ಗಳನ್ನು ಈಗ 1,25,000
ಸಬ್ ಸೆಂಟರ್ಗಳನ್ನ ಮುಚ್ಚುವಂಥದ್ದು, ಒಂದು 170 ಎಕ್ಸ್ಟೆನ್ಷನ್ ಕ್ಲಿನಿಕನ್ನು ಮುಚ್ಚುವಂಥದ್ದು, 275 ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನು ಸ್ಪೆಷಲಿಸ್ಟ್ಗಳನ್ನ ವಿಡ್ರಾ ಮಾಡಿ ಬರೀ ಡ್ಯೂಟಿ ಮೆಡಿಕಲ್ ಆಫೀಸರ್, ಏನು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಅಥವಾ ಮೆಡಿಕಲ್ ಆಫೀಸರ್ನ ಪೋಸ್ಟ್ ಮಾಡಕ್ಕೆ ಮಾಡ್ತಿದ್ದಾರೆ. ಸ್ಪೆಷಲಿಸ್ಟ್ಗಳನ್ನೆಲ್ಲ ವಿಡ್ರಾ ಮಾಡಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಸ್ಪೆಷಲಿಸ್ಟ್ಗಳು ಬೇಡ, ಅವ್ರನ್ನೆಲ್ಲ ತಾಲೂಕು ಹಾಸ್ಪಿಟ್ಲಿಗೆ ನಾವು ಡ್ರಾ ಮಾಡ್ಕೋತೀವಿ. ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲೆಲ್ಲ ಬರೀ MBBS ಡಾಕ್ಟರ್ಗಳೇ ನಿರ್ವಹಣೆ ಮಾಡಲಿ ಅಂತ. ಹಾಗಿದ್ರೆ ಇವರು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು ಯಾಕೆ ಇಟ್ಕೋತಾರೆ? 275 ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನ ಇಟ್ಕೊಂಡು ನೀವೆಲ್ಲರನ್ನೂ ವಿಡ್ರಾ ಮಾಡೋದಾದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೂ PHCಗೂ ಏನು ಡಿಫ್ರೆನ್ಸ್? ಏನು ಡಿಫ್ರೆನ್ಸ್ ಇಲ್ಲ. ತಮಿಳುನಾಡಲ್ಲಿ PHCಗಳಲ್ಲೇ 3 ಡಾಕ್ಟರ್ ಇರ್ತಾರೆ. ಒಂದೊಂದು PHCಯಲ್ಲಿ 3 ಡಾಕ್ಟರ್ ಇರ್ತಾರೆ. ಫುಲ್ ಫ್ಲೆಡ್ಜ್ ಇರುತ್ತೆ. ಪಬ್ಲಿಕ್ ಹೆಲ್ತಿಗೆ ಒಬ್ಬರು, ಕ್ಲಿನಿಕಲ್ ಹೆಲ್ತಿಗೆ ಒಬ್ಬರು, 24/7 ಕೆಲಸ ಮಾಡಲಿಕ್ಕೆ ಒಬ್ಬರು ಇರ್ತಾರೆ. ಇದು ಹೆಸರಿಗೆ ಮಾತ್ರ PHCಗಳು, ಹೆಸರಿಗೆ ಮಾತ್ರ ಸಬ್ ಸೆಂಟರ್ಗಳು ಇದ್ರೆ ಏನೂ ಪ್ರಯೋಜನ ಆಗಲ್ಲ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ಈ ರೀತಿ ಗೊಂದಲವನ್ನು ನಿರ್ಮಾಣ ಮಾಡೋದು ಬೇಡ. ಯಾವ ರೀತಿ ಏನು ಮಾಡಿದ್ರೆ ಇಲಾಖೆಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡೋಂಥದ್ದಾಗಬೇಕು. ಅದೇ ಜೊತೆಯಲ್ಲಿ ಈ ಕೌನ್ಸಿಲಿಂಗ್ ಆ್ಯಕ್ಟನ್ನು ತಂದಿದ್ದಾರೆ. ಯಾರು ಐಡಿಯಾ ಕೊಟ್ಟಿದ್ದಾರೋ ಏನೋ ಈ ಕೌನ್ಸಿಲಿಂಗ್ ಆ್ಯಕ್ಟು, ನಾನು ಸಚಿವರು ಇದ್ಬಿಟ್ಟು ಈ ರೀತಿ ಕೌನ್ಸಿಲಿಂಗನ್ನು ಡಾಕ್ಟರ್ಗಳನ್ನ ಟ್ರಾನ್ಸ್ಫರ್, ಕಳೆದ ಬಾರಿ ನಾವು ಆಪಾದನೆ ಮಾಡ್ದೋ, ನೀವು ಕೌನ್ಸಿಲಿಂಗ್ ಮಾಡ್ದೇನೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಿದ್ದೀರಾ, ಎಗೇನೆಸ್ಟ್ ಕನ್ಸಿಡರೇಷನ್ಗಳು ಟ್ರಾನ್ಸ್ಫರ್ ಆಗ್ತಿದೆ. ಮತ್ತು ಕೌನ್ಸಿಲಿಂಗ್ ಮೂಲಕ ಕೌನ್ಸಿಲಿಂಗ್ ಆ್ಯಕ್ಟ್ ಇತ್ತು, 2011ರಲ್ಲೇ ಕೌನ್ಸಿಲಿಂಗ್ ಆ್ಯಕ್ಟ್ ತಂದಿದ್ರು. ಅದ್ರ ಪ್ರಕಾರ ಕೌನ್ಸಿಲಿಂಗ್ ಮಾಡಿ ನೀವು ವರ್ಗಾವಣೆ ಮಾಡಿ ಅಂತ ನಾವು ಕೇಳಿದ್ರು. ಇವ್ರು ಕೌನ್ಸಿಲಿಂಗ್ ಮಾಡ್ದೇನೆ ವರ್ಗಾವಣೆನ 2 ವರ್ಷ ಆಗಿ ಇವರೇ ಮಾಡ್ತಾ ಬಂದಿದ್ರು. ಈ ವರ್ಷ ಮಾತ್ರ ಇವ್ರಿಗೊಂದು ಪಾಠ ಕಲಿಸ್ತೀವಿ ತಡೀರಿ ಅಂತ ಹೇಳ್ಬಿಟ್ಟು ಈ ಕೌನ್ಸಿಲಿಂಗ್ ಆ್ಯಕ್ಟ್ ಅಂತ ಒಂದು ತಂದಿದ್ದಾರೆ. ಹೆಂಗೆ ಡ್ರೆಕೋನಿಯನ್ ಬಿಲ್ ತಂದಿದ್ದಾರೆ ಅಂದರೆ, ಎಷ್ಟು ಡ್ರೆಕೋನಿಯನ್ ಆಗಿದೆ, ಕಿರುಕುಳ ಕೊಡಬೇಕು ಅಂತಾನೆ ತಂದಿರೋಂಥ ಒಂದು ಬಿಲ್ ಆಗಿದೆ. ಯಾವುದು ಕಾನೂನನ್ನ ಇಲ್ಲಿ ಪ್ರತಿ ತಿಂಗಳು ನೀವು ಕೌನ್ಸಿಲಿಂಗ್ ಮಾಡೋದು ನೋಡಿದ್ದೀರಾ ಸಭಾಧ್ಯಕ್ಷರು? ಪ್ರತಿ ತಿಂಗಳು ನಡೀತಿದೆ. ಏನೋ ಒಂದು ವರ್ಗಾವಣೆ ಒಂದು ಟೈಮ್ನಲ್ಲಿ ನಡೆದು ಮುಗ್ದೋಗುತ್ತೆ ಅಂದರೆ ತಿಂಗಳು ಕೌನ್ಸಿಲಿಂಗ್ ನಡೆಯುವಂಥದ್ದಿದೆ. ಇಲ್ಲಿ ಯಾವುದಕ್ಕೂ ಅವಕಾಶವನ್ನು ಕೊಡದೆ ಏಕಾಏಕಿ ಈ ಡಾಕ್ಟರ್ಗಳನ್ನ ನರಮೇಧ, ನರ್ಸಸ್ಗಳನ್ನ ನರಮೇಧ, ಫಾರ್ಮಸಿಸ್ಟ್ಗಳನ್ನ ನರಮೇಧ, ಈ ರೀತಿ ಒಂದು ಕಡೆಗಣಿಸಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂದ್ರೆ ದಿನೇಶ್ ಅವರೇ ಸುಲಭ ಅಲ್ಲ. ಎಷ್ಟು ಇನ್ಫೆಕ್ಷನ್ಗಳನ್ನು ಎದುರಿಸ್ಕೊಂಡು ಇನ್ಫೆಕ್ಷನ್ಗಳ ಮಧ್ಯದಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಇನ್ಫೆಕ್ಟೆಡ್ ಪೇಷಂಟ್ಸ್ಗಳು ಬರ್ತಾರೆ. ಅಂತ ಇನ್ಫೆಕ್ಟೆಡ್ ಪೇಷಂಟ್ಗಳಿಗೆ ಟ್ರೀಟ್ ಮಾಡಿ ಅವ್ರ ಮಧ್ಯದಲ್ಲಿದ್ದು ಚಿಕಿತ್ಸೆ ಕೊಟ್ಟು ಕೆಲಸ ಮಾಡೋದಿದೆಯಲ್ಲ, ಸುಲಭ ಅಲ್ಲ ಸಭಾಧ್ಯಕ್ಷರೇ. ಮತ್ತು ನಾವು ಕೊಡೋ ಸಂಬಳ ಎಷ್ಟು ಅಂತ ಕೇಳ್ಕೊಳ್ಳಿ ಸಭಾಧ್ಯಕ್ಷರೇ. ಈ ನರ್ಸಸ್ನ ಅಪಾಯಿಂಟ್ಮೆಂಟ್ ಮಾಡೋದು ನಿಲ್ಲಿಸಿ ಎಷ್ಟು ವರ್ಷ ಆಗಿದೆ? ಎಷ್ಟು 40%ಗಿಂತ ಹೆಚ್ಚು ಪೋಸ್ಟ್ ವೇಕೆಂಟ್ ಇದೆ. 40%ಗಿಂತ ಹೆಚ್ಚು ಪೋಸ್ಟ್ ವೇಕೆಂಟ್ ಇದೆ. 15,000ದಿಂದ 20,000 ರೂಪಾಯಿ ಸಂಬಳ ಕೊಡ್ತಾರೆ. ನರ್ಸಸ್ಗೆ NHMನಲ್ಲಿ 15,000 ರೂಪಾಯಿ ಸಂಬಳ ಕೊಡ್ತಾರೆ ಇವರು. ಅವ್ರ ಕ್ವಾಲಿಫಿಕೇಶನ್ ಎಷ್ಟು ಗೊತ್ತಾ? ಒಂದೇ GNM ನರ್ಸ್ ಆಗಲಿಕ್ಕೆ PUC ಓದಿ 12th ಸ್ಟ್ಯಾಂಡರ್ಡ್ ಓದಿ 3.5 ವರ್ಷ ಓದ್ತಾರೆ. 12th ಸ್ಟ್ಯಾಂಡರ್ಡ್ ಓದಿದ ಮೇಲೆ ಸಭಾಧ್ಯಕ್ಷರೇ GNM ಸೇರ್ಲಿಕ್ಕೆ ಎಲಿಜಿಬಿಲಿಟಿ 12th ಸ್ಟ್ಯಾಂಡರ್ಡ್. ಅದಾದ್ಮೇಲೆ 3.5 ವರ್ಷ ಓದ್ತಾರೆ. ಪ್ರೊಫೆಷನಲ್ ಕೋರ್ಸ್ 3.5 ವರ್ಷ. ಆ 3.5 ವರ್ಷ ಓದೋರಿಗೆ ಮಿನಿಮಮ್ ವೇಜಸ್ನಲ್ಲಿ ಹೋದ್ರು ನೀವು 20,000 ರೂಪಾಯಿ ಸಂಬಳ ಕೊಡ್ತೀರಾ. ಇಲ್ಲಿ 15,000 ರೂಪಾಯಿ ಸಂಬಳ ಕೊಡ್ತಾರೆ. ಯಾವ ಪರಿಸ್ಥಿತಿನಲ್ಲಿ ಎಲ್ಲಿ ಹಾಕಿದ್ರು ಹೋಗಿ ಕೆಲಸ ಮಾಡಿ ಬರಬೇಕು. ಈ ರೀತಿ ಒಂದು ಇಲಾಖೆಯಲ್ಲಿ ಸೂಕ್ಷ್ಮವಾಗಿ ಅವ್ರು ಮಾಡ್ತಿರೋಂಥ ಸೇವೆಗಾರ ಗೌರವ ಕೊಡುವಂಥದ್ದು, ನಡೆಸ್ಕೊಳ್ಳೋ ರೀತಿ. ತಪ್ಪು ಮಾಡೋರು ಇರ್ಬೋದು, ಎಲ್ಲ ಕಡೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ ಸಭಾಧ್ಯಕ್ಷರೇ. ಆದರೆ ನಾವು ಅವ್ರನ್ನ ನಡೆಸ್ಕೊಳ್ಳೋ ರೀತಿ, ವಿಶ್ವಾಸಕ್ಕೆ ತಗೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ದಿಕ್ಕಲ್ಲಿ ಅದಕ್ಕೆ ಆದಂಥ ಫ್ರೇಮ್ ವರ್ಕನ್ನು ಇಟ್ಕೊಂಡು ಅಕೌಂಟಬಿಲಿಟಿ ತರಲಿಕ್ಕೆ 100 ಮಾರ್ಗ ಇದೆ. ಇದು ಯಾವುದನ್ನು ತರದೆ ಇವತ್ತು ಈ ಇಲಾಖೆಯಲ್ಲಿ ನೀವು ಪರಿಸ್ಥಿತಿ ನೋಡಬೇಕು ಸಭಾಧ್ಯಕ್ಷರೇ. ಔಷಧಿಗಳು ನೋಡ್ಬೇಕು ನೀವು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ 24, 25, 26 1,500 ಕೋಟಿ ಸರ್ಕಾರ ದುಡ್ಡು ಕೊಡುತ್ತೆ. 1 ರೂಪಾಯಿನೂ ಖರ್ಚು ಮಾಡ್ದೇನೆ KSMHCL ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ
24, 25, 25, 26 1,500 ಕೋಟಿ ಹಣವನ್ನು ಕೊಡ್ತಾರೆ. 1,500 ಕೋಟಿ ಹಣನೂ ವಾಪಸ್ ಸರ್ಕಾರಕ್ಕೆ ಕೊಡ್ತಾರೆ. ತಿರ್ಗಾ ಏನೊಂದು 23, 24, 24, 25 ಆಯ್ತು. 25, 26 830 ಕೋಟಿ ರೂಪಾಯಿ ಸರ್ಕಾರ ಕೊಡ್ತಾರೆ KSMCLಗೆ. ಆ KSMCL ಕೊಟ್ಟಿದಂತ 830 ಕೋಟಿ ರೂಪಾಯಿ ಟೆಂಡರ್ ಕರೀತಾರೆ ಇವರು 3ನೇ ಬಾರಿಗೆ. ಫಸ್ಟು 23, 24 ಖರ್ಚು ಮಾಡಲ್ಲ, 24, 25 ಖರ್ಚು ಮಾಡಲ್ಲ, 1,500 ಕೋಟಿ ವಾಪಸ್ ಕೊಡ್ತಾರೆ. 25, 26ಕ್ಕೆ 830 ಕೋಟಿ ರೂಪಾಯಿ KSMCLಗೆ ಕೊಡ್ತಾರೆ. ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಝೀರೋ ಬಿಡ್. ಒಟ್ಟು ಈ KSMCLನಿಂದ ಔಷಧಿನೇ ಕೊಟ್ಟೇ ಇಲ್ಲ. ಹಾಗಾಗಿ ಇವತ್ತು ಹೇಳಬೇಕು ಅಂದ್ರೆ ಸರ್ಕಾರದಿಂದ, ಆರೋಗ್ಯ ಇಲಾಖೆಯಿಂದ ಒಂದೇ ಒಂದು ಮಾತ್ರ 22, 23 ಏನು ಕೊಂಡ್ಕೊಂಡಿದ್ರಲ್ಲ ಔಷಧಿ, ಆ ಔಷಧಿನೇ ಇನ್ನೂ ವಿಲೇವಾರಿ ಆಗ್ತಿರುವಂಥದ್ದು, ದಾಸ್ತಾನು ಆಗ್ತಿರೋದು ಅದನ್ನೇ. ನೋಡಿ ಸಭಾಧ್ಯಕ್ಷರೇ, ಮೊದಲು ಒಂದು ಎಸೆನ್ಷಿಯಲ್ ಡ್ರಗ್ಸ್ ಟೋಟಲ್ ನಂಬರು 883 ಇರ್ತದೆ. ಈ ಸರ್ಕಾರ ಬಂದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅದನ್ನ 1094 ಏರಿಸ್ತಾರೆ. 1094 ಏರಿಸಿ ಇವತ್ತು ನೀವು ನೋಡಿದ್ರೆ ಪ್ರತಿಯೊಂದು PHCನಲ್ಲಿ ಕನಿಷ್ಠ 234 ಔಷಧಿಗಳು ಇರಬೇಕು. 30ರಿಂದ 50 ಔಷಧಿನೂ ಇರಲ್ಲ. ನಮ್ಮ ಧೀರಜ್ ಮುನ್ರಾಜ್ ಅವರು ಹೇಳ್ತಿದ್ರು 10 ಇರಲ್ಲ ಸರ್ ಅಂತ ಹೇಳಿದ್ರು. ನಾನು 30ರಿಂದ 50 ಹೇಳ್ತಾ ಇದ್ದೀನಿ PHCಗಳಲ್ಲಿ. ಹಾಗೆ CHCಗಳಲ್ಲಿ 393 ಔಷಧಿಗಳು ಇರಬೇಕು. 40ರಿಂದ 60 ಔಷಧಿಗಳು ಇರ್ತದೆ. ತಾಲೂಕು ಹಾಸ್ಪಿಟಲಲ್ಲಿ 478 ಔಷಧಿಗಳು ಇರಬೇಕು ಕನಿಷ್ಠ. ಅದೇನು ನಾನು ಹೇಳ್ತಿರೋದು ಎಸೆನ್ಷಿಯಲ್ ಡ್ರಗ್ಸು, ಡಿಸೈರಬಲ್ ಡ್ರಗ್ಸ್ ಅಲ್ಲ. ಡಿಸೈರಬಲ್ ಅಂಡ್ ಎಸೆನ್ಷಿಯಲ್ ಡ್ರಗ್ 543 ಇರಬೇಕು, 551 ಡಿಸೈರಬಲ್ ಇರಬೇಕು. ಅದು ಸೇರಿಸ್ರೆ 1094. ಆದ್ರೆ ಇಲ್ಲಿ ನಾನು ಹೇಳ್ತಿರೋದು ಬರೀ ಎಸೆನ್ಷಿಯಲ್ ಡ್ರಗ್ ಮಾತ್ರ ಹೇಳ್ತಾ ಇರೋದು, ಡಿಸೈರಬಲ್ ಡ್ರಗ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಡಿಸ್ಟಿಕ್ ಹಾಸ್ಪಿಟಲಲ್ಲಿ 543 ಔಷಧಿಗಳಿರೋ ಸ್ಥಳದಲ್ಲಿ ಇರಬೇಕಾಗಿರುವಂಥದ್ರಲ್ಲಿ ಕೇವಲ ಬರೀ 150. ಯಾವ ರೀತಿ ಆರೋಗ್ಯ ವ್ಯವಸ್ಥೆಗಳು ಇವತ್ತು ಔಷಧಿಗಳು ನಾವು ಹೇಳ್ತಿರೋದು, ನಾನು ಬರೀ ಹೇಳಿದಲ್ಲ, ಎಲ್ಲ ಪತ್ರಿಕೆಯಲ್ಲೂ ಔಷಧಿ ಭಾಗ್ಯವಿಲ್ಲದ ಸರ್ಕಾರಿ ಆಸ್ಪತ್ರೆಗಳು ಅಂತ ಪತ್ರಿಕೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಅನುಮೋದನೆ ನೀಡಿದರೂ 890 ಔಷಧಿ ಖರೀದಿಗೆ ಹಿಂದೇಟು. ನಾನು ಹೇಳೋದ್ರ ಜೊತೆಗೆ ಪತ್ರಿಕೆಗಳಲ್ಲೂ ಬಂದಿರೋದು 496 ಔಷಧಿಗಳ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧವಿಲ್ಲ, ಔಷಧ ಕೊರತೆ, ಜಿಲ್ಲೆಗಳಲ್ಲಿಯೂ ಬಿಸಿ. ಈ ರೀತಿ ಪತ್ರಿಕೆಗಳಲ್ಲೂ ಇದಕ್ಕೆ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. ಆದರೆ ಸಚಿವರು ಮಾತ್ರ ಯಾವಾಗಲೂ ಉತ್ತರ ಕೊಡೋದು ಔಷಧಿ ಇದೆ, ಎಲ್ಲ ಔಷಧಿಗಳನ್ನ ಇಟ್ಟಿದ್ದೀವಿ, ಎಲ್ಲ ಔಷಧಿಗಳು ಲಭ್ಯವಿದೆ, ನಾವೆಲ್ಲ ಕೊಂಡ್ಕೊಂಡಿದ್ದೀವಿ ಅಂತ. ಹಾಗೆ ಸಭಾಧ್ಯಕ್ಷರೇ, ನ್ಯಾಷನಲ್ ಹೆಲ್ತ್ ಮಿಷನ್ ವಿಚಾರದಲ್ಲಿ, ನ್ಯಾಷನಲ್ ಹೆಲ್ತ್ ಮಿಷನ್ ವಿಚಾರದಲ್ಲಿ ಮಾತಾಡೋದಾದ್ರೆ ನಿಮ್ಗೊಂದು ಸಂಕ್ಷಿಪ್ತವಾಗಿ ಒಂದಿಷ್ಟು ವಿಚಾರ ಹೇಳ್ತೀನಿ. 24-25ರಲ್ಲಿ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಪ್ಲಾನಿಂಗ್, 24-25 ಸಾಲಿನ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಪ್ಲಾನಿಂಗ್ ಅಂದಾಜು ಬಡ್ಜೆಟ್ ಮೊತ್ತ 2,800 ಕೋಟಿ. ಆದರೆ ಖರ್ಚು ಮಾಡಿರೋದು ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? 50%. 50% ವಾಪಸ್ ಕೊಟ್ಟರು. 25-26 ಆಕ್ಷನ್ ಟೇಕನ್ ರಿಪೋರ್ಟ್ ನಾನು ನೋಡೋಣ, ಬಡ್ಜೆಟ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ದು ನಮ್ಮ ಅರ್ಗಜ್ಞಾನಂದ್ರು ಅವರು ಓದ್ತಾ ಇದ್ರು, ತೋರಿಸ್ತಾ ಇದ್ರು ಎಲ್ಲ ಇಲಾಖೆನಲ್ಲಿ ಯಾವ್ದು ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅಂತ. ಆದರೆ ಆರೋಗ್ಯ ಇಲಾಖೆ ಅದು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಮಾಹಿತಿನೇ ಇರಲಿಲ್ಲ ಆಕ್ಷನ್ ಟೇಕನ್ ರಿಪೋರ್ಟಲ್ಲಿ. ಆಕ್ಷನ್ ಟೇಕನ್ ರಿಪೋರ್ಟು ಬಡ್ಜೆಟ್, ಯಾಕೆಂದರೆ 25-26 ಆಕ್ಷನ್ ಟೇಕನ್ ರಿಪೋರ್ಟಲ್ಲಿ ನೀವೇನು ಖರ್ಚು ಮಾಡಿದ್ದೀರ ಅಂತ ಅಲ್ಲಿ ಅಂಕಿಅಂಶನೇ ಕೊಟ್ಟಿಲ್ಲ. ಅಲ್ಲ, ನೀವು ಹೇಳ್ತೀರಾ ಬುಕ್ಕಲ್ಲಿ ಕೊಡಬೇಕಿತ್ತಲ್ವಾ ಗೌರ್ಮೆಂಟ್, ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದೇ ನಾನು ಹೇಳ್ತಾ ಇರೋದು.
ನೀವೇನು ಖರ್ಚು ಮಾಡಿದ್ದೀರಾ 24-25ನೇ ಸಾಲಿನಲ್ಲಿ ಏನು ರೆಕಾರ್ಡ್ ಆಫ್ ಪ್ರೊಸೀಡಿಂಗ್ಸ್ನಲ್ಲಿ ನೋಡಿದಾಗ 50% ವಾಪಸ್ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳು ಸಪ್ಲಿಮೆಂಟರಿ ಬಡ್ಜೆಟ್ ತಗೋತಾರೆ. ಆ ಕೊಟ್ಟಿರುವಂಥದ್ದನ್ನ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಪ್ಲಾನಿಂಗ್ ಅನ್ನ ಮುಗಿಸಿ ಸಪ್ಲಿಮೆಂಟರಿ ಬಡ್ಜೆಟ್ಗೆ ಹೋಗ್ತಾರೆ. ಆದರೆ ಇಲ್ಲಿ ಕೊಟ್ಟಿದ್ದ ರೆಗ್ಯುಲರ್ ಆಗಿ ಗ್ರಾಂಟ್ ಆಗಿರೋ ದುಡ್ಡನ್ನೇ ಖರ್ಚು ಮಾಡದೆ 50% ವಾಪಸ್ಸು ಕಳಿಸ್ಕೊಡುವಂಥದ್ದಾಗ್ತದೆ, ಖರ್ಚು ಮಾಡ್ದೇನೆ. ಸೊ ಈ ರೀತಿ NHM ಅಡಿಯಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಈ ಹೆರಿಗೆಗಳ್ದೆಲ್ಲ ಅಂಕಿಅಂಶಗಳನ್ನ ನಾನು ಬೇಕಾದ್ರೆ ಅದನ್ನು ಹೇಳೋಣ ಅಂತಿದ್ದೆ. ಅವರೇ ಬರೆದಿರುವಂಥದ್ದು ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದ ಡಿಕ್ರೀಸ್ಡ್ ಡೆಲಿವರಿ ಲೋಡ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ 2024ರಿಂದ 2025-26 ಕಂಪೇರ್ ಮಾಡಿದಾಗ ಯಾವ ರೀತಿ ಡಿಕ್ಲೈನ್ ಆಗಿದೆ, ಏನೇನು ರೀಸನ್ಗಳು ಕೊಡಿ ಅಂತಾನು ಕೇಳಿದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಕೇಳಿರೋದು, ಡೆಪ್ಟಿ ಡೈರೆಕ್ಟರ್ನೇ ಕೇಳಿರುವಂಥದ್ದು. ಸೊ ಈ ರೀತಿ ನಿಮ್ಮ ಇಲಾಖೆಯಲ್ಲಿರುವಂಥ ಪರಿಸ್ಥಿತಿ. ಆಂಬ್ಯುಲೆನ್ಸ್ ವಿಚಾರಕ್ಕೆ ಸಭಾಧ್ಯಕ್ಷರೇ, ಈ ಮುಂಚೆ ಆಂಬ್ಯುಲೆನ್ಸ್ಗಳು ಭಾಳ ಮುಖ್ಯ. ತುಂಬ ಸೇವೆಗಳು ಜೀವ ಉಳಿಸ್ಬೇಕಂದ್ರೆ ಕೆಲವು ಜೀವ ಉಳಿಸ್ಲಿಕ್ಕೆ ಸೇವೆಗಳು ಎಲ್ಲ ಭಾಗದಲ್ಲಿ ಎಲ್ಲ ಸ್ಥಳದಲ್ಲೂ ಇರಲ್ಲ. ಹಾಗಾಗಿ ಎಮರ್ಜೆನ್ಸಿಗಳು ಎಲ್ಲೆಲ್ಲಿ ಏನೇನು ಸೇವೆಗಳು ಸಿಗಲ್ಲ ಅಂತ ಸೇವೆ ವಂಚಿತರಾಗಿರೋರಿಗೆ ಬೇರೆ ಬೇರೆ ಎಲ್ಲಿ ಸೇವೆಗಳು ಇದೆಯೋ ಜಿಲ್ಲಾ ಆಸ್ಪತ್ರೆಗಳು ಅಥವಾ ಬೇರೆ ಬೇರೆ ಕೇಂದ್ರಗಳನ್ನ ಅವನ್ನ ವರ್ಗಾಯಿಸುವಂಥದ್ದಾಗುತ್ತೆ. ಈ ವಿಚಾರದಲ್ಲಿ ನೋಡಿದಾಗ ಈ ಆಂಬ್ಯುಲೆನ್ಸ್ಗಳನ್ನ ನಿರ್ವಹಣೆಯನ್ನ ಇಲಾಖೆನೇ ತಗೊಳ್ತಾರೆ, DHOಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಒಟ್ಟು ಇಲಾಖೆನಲ್ಲಿರುವಂಥ ಆಂಬ್ಯುಲೆನ್ಸ್ಗಳು 1841. ಆರೋಗ್ಯ ಕವಚ 108 ನಿರ್ವಹಣೆ ಮಾಡುವಂಥದ್ದು 715 ಆಂಬ್ಯುಲೆನ್ಸ್ಗಳನ್ನು. ಆದರೆ ಈಗ ನಿರ್ವಹಣೆ ಆಗ್ತಿರೋದು ಅದರಲ್ಲೂ ಒಂದು 200 ವರ್ಕ್ ಆಗ್ತಿಲ್ಲ. ಇನ್ನು ರಾಜ್ಯದ ವಾಹನ 1126. ಈ ಆಂಬ್ಯುಲೆನ್ಸ್ಗಳು EMRI ಅವರು JVK EMRI ಅವರು ನಿರ್ವಹಣೆ ಮಾಡ್ತಿದ್ರು, ಈಗ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇಲ್ಲೂ ಸಹ ನಿರ್ವಹಣೆ ಮಾಡಲಿಕ್ಕೆ 162 ಕೋಟಿ ಹಣವನ್ನು ಇಟ್ಟಿದ್ದಾರೆ. ಇಲ್ಲಿ ಈಗ 24 ಗಂಟೆ ಆಂಬ್ಯುಲೆನ್ಸ್ಗಳು ಕೆಲಸ ಮಾಡಬೇಕು. 24 ಗಂಟೆ ಕೆಲಸ ಮಾಡೋದು ಬಿಟ್ಟು ಈಗ ಇದು ಕೆಲಸ ಮಾಡ್ತಿರೋದು ಕೇವಲ 16 ಗಂಟೆ ಮಾತ್ರ. 2 ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 24x7 ಆಂಬ್ಯುಲೆನ್ಸ್ ಇರಬೇಕು, ಇಲ್ಲಿ ಬರೀ 16 ಅವರ್ಸ್. ಇಲ್ಲೂ ಡ್ರೈವರ್ಸ್ಗಳಲ್ಲಿ ತಾರತಮ್ಯ. ಆರೋಗ್ಯ ಕವಚ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್, ಎಕ್ಸ್ಪೀರಿಯನ್ಸ್ ಇನ್ಸೆಂಟಿವ್ ಕೊಟ್ಟಿದ್ದಾರೆ. ಅದೇ ನೀವು NHM ರಾಜ್ಯ ವಾಹನದ ಆಂಬ್ಯುಲೆನ್ಸ್ ನಿರ್ವಹಣೆ ಮಾಡ್ತಿರೋರಿಗೆ ಯಾವ ಇನ್ಸೆಂಟಿವ್ನೂ ಕೊಟ್ಟಿಲ್ಲ. ಅಲ್ಲೂ ತಾರತಮ್ಯ. ಆಂಬ್ಯುಲೆನ್ಸ್ನಲ್ಲಿ ಕೆಲವರು ಗೌರ್ಮೆಂಟ್ ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ರು, ಕೆಲವ್ರಿಗೆ ಚಾರ್ಜ್ ಮಾಡ್ತಾರೆ ಸರ್, ಕೆಲವ್ರಿಗೆ ಚಾರ್ಜ್ ಮಾಡಲ್ಲ. ಕೆಲವು ಸ್ಥಳದಲ್ಲಿ ಆಂಬ್ಯುಲೆನ್ಸ್ಗೆ ಚಾರ್ಜ್ ಮಾಡ್ತಾರೆ, ಗೌರ್ಮೆಂಟ್ ಆಂಬ್ಯುಲೆನ್ಸ್ಗೆ 108 ಆಗಲಿ ರಾಜ್ಯದ ಆಂಬ್ಯುಲೆನ್ಸ್ ವಾಹನಕ್ಕೆ ಚಾರ್ಜ್ ಮಾಡ್ತಾರೆ. ಒಂದು ಪಾಲಿಸಿ ಇಲ್ಲ, ಇಲ್ಲಿ ಒಂದು ಪಾಲಿಸಿ ಇಲ್ಲ ಸಭಾಧ್ಯಕ್ಷರೇ. ಒಂದೊಂದು ಕಡೆಗೆ ಒಂದೊಂದು ರೀತಿ ವ್ಯವಸ್ಥೆಗಳು ಇರುವಂಥದ್ದಿದೆ. ಹಾಗಾಗಿ ನಾನು ಸಚಿವರಲ್ಲಿ ಕೇಳ್ಕೊಳ್ಳೋದು, ಫ್ರೀ ಅಂದರೆ ಫ್ರೀ ಮಾಡಿ, ಫ್ರೀನೇ ಮಾಡಬೇಕು, ಚಾರ್ಜ್ ಮಾಡಬಾರ್ದು. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಈ ಕಾರ್ಯಕ್ರಮಕ್ಕೆ ಅನುದಾನವನ್ನು ಕೊಟ್ಟಿರುವಂಥದ್ದಿದೆ. ಹಾಗಾಗಿ ಸ್ಪಷ್ಟವಾಗಿ ಅದನ್ನು ಕ್ರಮ ವಹಿಸುವಂಥದ್ದಾಗಲಿ. ಈ ರೀತಿ ಎರಡೂ ತಾರತಮ್ಯ ಇರುವಂಥದ್ದಿದೆ 2 ಆಂಬ್ಯುಲೆನ್ಸ್ನಲ್ಲಿ. ಇದನ್ನು ಮತ್ತು ನರ್ಸ್ಗಳು ಡ್ರೈವರ್ಗಳು ಶಾರ್ಟೇಜ್ ಇದೆ. ಇದರಲ್ಲಿ ನೀವು 1841ರಲ್ಲಿ ಎಷ್ಟು ಕಾರ್ಯ ಮಾಡ್ತಿದೆಯೋ ಗೊತ್ತಿಲ್ಲ ನನಗೆ. ನಮ್ಗೆ ಗೊತ್ತಿರೋ ಪ್ರಕಾರ ನಾಟಿ ಒಂದು 60% ಫಂಕ್ಷನಲ್ ಆಗ್ತಿಲ್ಲ. ಅಲ್ಲಿ ಡ್ರೈವರು ಇಲ್ಲ, ನರ್ಸಸ್ಸು ಇಲ್ಲ. ಈ ರೀತಿ ಒಂದು ಪಾಲಿಸಿನೂ ಮಾಡೋವಂಥದ್ದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಕೆಲವರಿಗೆ ಇನ್ಸೆಂಟಿವ್ ಕೊಟ್ಟಿರೋದು, ಕೆಲವ್ರಿಗೆ ಇನ್ಸೆಂಟಿವ್ ಕೊಟ್ಟಿಲ್ಲದ್ದು ತಪ್ಪಿರೋದನ್ನು ಸಹ ತಾವು ಸರಿಪಡಿಸುವಂಥದ್ದಾಗಲಿ. ಈ ಬೇಕಾದ್ರೆ ಆರ್ಡರ್ಗಳು ಕೊಡಿ ಅಂದ್ರೆ ಕೊಡ್ತೀನಿ, ನೀವು ಇಲ್ಲಿ ಮಾಡಿರೋ ಆರ್ಡರ್ನೇ ಕೊಡ್ತೀನಿ. ನಾನು ಮುಗಿಸ್ತೀನಿ. ಎಲ್ಲಿ ನಿಮ್ಮ ಇಲ್ಲಿಗೆ ನಾವು ಸರ್ ಇನ್ನು ABRKಗೆ ಬಂದಿಲ್ಲ ಸರ್ ನಾವು. ಸರ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಟ್ಟು 1650 ಪ್ರೊಸೀಜರ್ ಕವರ್ ಆಗುತ್ತೆ ಸಭಾಧ್ಯಕ್ಷರೇ. 1500
650 ಪ್ರೊಸೀಜರ್ ಕವರ್ ಆಗೋದ್ರಲ್ಲಿ ಇಲ್ಲೂ ಸಹ ಸಾಕಷ್ಟು ನ್ಯೂನತೆ ಇರೋದು. ಸಾಕಷ್ಟು ನ್ಯೂನತೆ ಎಲ್ಲಿ ಎಷ್ಟುವರೆಗೂ ಅಂದರೆ, ನಿಮ್ಮ PHC ನಲ್ಲಿ ಏನಾರ ABRK ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ಕೊಳ್ಳಿ, ತುಂಬಾ ಡಾಕ್ಯುಮೆಂಟರಿ ಪ್ರೂಫ್ಗಳು ಕೇಳ್ತಾರೆ. ಅಥವಾ ಒಂದು ಡಯರಿ ಆಗಿದೆ ಅಂದರೆ ಆ ಟೆಸ್ಟ್ಗಳು ಯಾವ ಟೆಸ್ಟ್ ಮಾಡಿದ್ದೀರಾ ಅದ್ರ ಮೇಲೆ ನನ್ಗೆ ಕೊಡಿ ಅಂತಾರೆ. ಅಥವಾ ಇನ್ನೊಂದು ಯಾವುದೋ ಒಂದು ಪ್ರೊಸೀಜರ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೇಕಾಗಿರೋ ಟೆಸ್ಟ್ ರಿಪೋರ್ಟ್ ಕೊಡಿ ಅಂತಾರೆ. ABRK ನಲ್ಲಿ ಸರ್ಕಾರಿ ಆಸ್ಪತ್ರೆಯವರೇ ಕ್ಲೈಮ್ ಮಾಡಬೇಕು ಅಂದ್ರೂ ಕ್ಲೈಮ್ ಮಾಡೋಕ್ಕಾಗಲ್ಲ. ಕೆಲವು ಸಲ ಆ ಪೇಷಂಟ್ದು ಆ ಟ್ರೀಟ್ಮೆಂಟ್ ಕೊಟ್ಟಿರೋ ಏರಿಯಾನು ಮತ್ತು ಮುಖನೂ ಸೇರಿಸಿ ಫೋಟೋ ತೆಗೆದುಕೊಡಿ ಅಂತಾರೆ. ದೇಹದಲ್ಲಿ ಎಲ್ಲರೂ ಸ್ಕಾರು ಏನಾರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಆ ಮುಖ ಮತ್ತು ದೇಹನ ಸೇರಿಸಿ ಏನಾರು ಲೇಡಿ ಪೇಷಂಟ್ ಆದರೆ ವಿಮೆನ್ ಪೇಷಂಟ್ ಆದರೆ ಯಾವ ರೀತಿ ಅವ್ರು ನಿಮಗೆ ಡಾಕ್ಯುಮೆಂಟ್ರಿ ಪ್ರೂಫ್ ಕೊಡೋಕ್ಕಾಗತ್ತೆ? ಈ ರೀತಿ ಬೇಡಿಕೆಗಳಿದೆ. ಈ ರೀತಿ ಇಲ್ಲಿ ರೂಲ್ಗಳನ್ನ ಮಾಡ್ಕೊಂಡಿರೋವಂಥದ್ದಿದೆ. ಹಾಗೆ ಇಲ್ಲಿ ಅನುಭವ ಇಲ್ಲಂಥ ವ್ಯಕ್ತಿಗಳನ್ನು ಅಸೆಸರ್ ಮಾಡಿದ್ದಾರೆ, ಎವ್ಯಾಲ್ಯೂಯೇಟರ್ಗಳನ್ನ. ಅವರ ಕ್ಷಮತೆ ಹೇಗಿರುತ್ತೆ ಸಭಾಧ್ಯಕ್ಷರೇ? ಈ ರೀತಿ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಆರೋಗ್ಯ ಕೊಡಬೇಕು ಅಂತನ, ಆರೋಗ್ಯ ಸೇವೆಗಳು ಕೊಡಬಾರ್ದು ಅಂತನ. ನೀಡ್ ಮೋರ್ ಮೆಡಿಕಲ್ ಇನ್ಫಾರ್ಮೇಶನ್ ಅಂತ NMI ಅಂತ ಹಾಕ್ಬಿಡ್ತಾರೆ. ನಿಮ್ಮ ಅಸೆಸರ್ಸ್ಗಳು, ಎವ್ಯಾಲ್ಯೂಯೇಟರ್ಸ್ಗಳು ಎಕ್ಸ್ಪೀರಿಯನ್ಸ್ ಜನ ಅಲ್ಲ, ಕಂಪ್ಲೀಟ್ಲಿ ಇನ್ಎಕ್ಸ್ಪೀರಿಯನ್ಸ್. ಯಾರನ್ನ ಹಾಕ್ತೀರಾ? ಈಗ ತಾನೇ ಪಾಸ್ ಆಗಿರೋ MBBS ಡಾಕ್ಟರ್ನ ಹಾಕ್ತೀರಾ. ಅವ್ರಿಗೆಷ್ಟು ಗೊತ್ತಿರುತ್ತೆ? ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ನಲ್ಲಿ ಬಂದಿರುವಂತ ವ್ಯಕ್ತಿನ ನೀವು ಅಸೆಸ್ ಮಾಡಕ್ಕೆ ಈಗ ಸಿಗಾಕತ್ತಾರ. ಅವರು ಸಿಗ್ತಿದ್ದಿಲ್ಲ ಮೊದಲು. MBBS ಆದವರು ಸಿಗ್ತಿದ್ದೇ ಇಲ್ಲ. ನಾವು ಆಯುರ್ವೇದಿಕ್ ಈಗ ಮಾಡ್ತಿದ್ವಿ, ಈಗ ಸಿಗಾಕತ್ತಾರ. ಮೊದಲು ಸಿಗ್ತಿದ್ದೇ ಇಲ್ಲ. ಈಗ ನೀವು ಹೇಳಿದ ಮಾತಿಗೆ ಒಂದು ಮಾತು ಹೇಳ್ತೀನಿ ಸಭಾಧ್ಯಕ್ಷರೇ. ಒಟ್ಟು ಈಗ ವರ್ಷಕ್ಕೆ ಸೇರ್ತಿರೋ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಗೊತ್ತಾ ಸಭಾಧ್ಯಕ್ಷರೇ? MBBSಗೆ ಕರ್ನಾಟಕದಲ್ಲಿ 14,000 ಮೆಡಿಕಲ್ ಸೇರ್ತಿದ್ದಾರೆ. ಬರೀ MBBS ಸೇರ್ತಿರೋರು 14,000 ಜನ. ಇಲ್ಲಿ ನೇಮಕಾತಿ ಆಗೋದು ಒಟ್ಟು ಸ್ಯಾಂಕ್ಷನ್ ಪೋಸ್ಟ್ ಆರೋಗ್ಯ ಇಲಾಖೆದು 7,173. ಆಗ ಒಂದು ಕಾಲ ಇತ್ತು, ಕಾಲೇಜ್ಗಳು ಇರಲಿಲ್ಲ, ಸಂಖ್ಯೆಗಳು ಇರಲಿಲ್ಲ. ಇವತ್ತು ಎಲ್ಲ ಕಡೆ ಸಿಗುವಂಥದ್ದಾಗುತ್ತೆ. ಬರೀ MBBS ಡಾಕ್ಟರ್ ಹೇಳ್ತಿರೋದು. ಅದಾದ್ಮೇಲೆ ಆಯುರ್ವೇದ ಡಾಕ್ಟರ್ಗಳೇ ಅವರೇ ಒಂದು 4,000 ಜನ, 5,000, 6,000 ಜನ ಇದ್ದಾರೆ. ಹೋಮಿಯೋಪತಿ ಡಾಕ್ಟರ್ಗಳಿದ್ದಾರೆ. ಈ ರೀತಿ ಬೇರೆ ಬೇರೆ ಸೇವೆಗಳು ಅವರಿದ್ದಾರೆ ಸಭಾಧ್ಯಕ್ಷರೇ. ಹಾಗಾಗಿ ಏನೊಂದು ಡಿನೇಯಲ್ ಆಗ್ತಿದೆ, ಈ ಕ್ಲೈಮ್ಸ್ಗೆ ಡಿನೇಯಲ್ ಆಗ್ತಿರೋದು ದೊಡ್ಡ ಸಮಸ್ಯೆ ನಿರ್ಮಾಣ ಆಗ್ತಿದೆ. ಈ ಫೋಟೋಗಳನ್ನ, ಸ್ಕಾರ್ ಇರೋಂಥ ಫೋಟೋಗಳನ್ನ ಕೊಡಿ ಅಂತ ಹೇಳಿ, ಪೂರ್ತಿ ಫೋಟೋ ತೆಗೆದು ಕೊಡಿ ಅಂತ ಅಂದರೆ ಯಾರು ಯಾವ ಫೋಟೋ ತೆಗೆದುಕೊಟ್ಟು ಏನು ಮಾಡ್ಲಿಕ್ಕಾಗತ್ತೆ? ಎಂಥ ಪರಿಸ್ಥಿತಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸಾಸ್ತಿಂದ ದುಡ್ಡನ್ನು ಅನುದಾನ ಬಿಡುಗಡೆ ಮಾಡಬೇಕು ಅಂದ್ರೆ ಬಹಳ ವಿಳಂಬ ಮಾಡ್ತಿದ್ದಾರೆ. ಸಾಸ್ತಿಂದ ಅನುದಾನ ಏನು ಸಂಬಂಧಪಟ್ಟ ಆಸ್ಪತ್ರೆಗಳೇ ಎಲ್ಲೆಲ್ಲಿ ಸೇವೆ ಕೊಟ್ಟಿರ್ತಾರೋ ಅವ್ರಿಗೆ ಅನುದಾನಗಳನ್ನ ಕೊಡ್ಲಿಕ್ಕೂ ತುಂಬ ತಡ ಮಾಡ್ತಿರೋಂಥದ್ದಾಗ್ತಿದೆ. ಅದ್ರ ಜೊತೆಯಲ್ಲೇನೆ ರಿಯಲ್ ಟೈಮ್ ಪ್ರೀ ಆಥರೈಸೇಷನ್ ಕೇಳ್ತಾರೆ. ಇವೆಲ್ಲ ಬಹಳ ಸಮಸ್ಯೆಗಳನ್ನ ನಿರ್ಮಾಣ ಮಾಡಿರುವಂಥದ್ದು. ಇವತ್ತು APL ಕಾರ್ಡ್ ಯಾರಿಗೂ ಕೊಡ್ತಾ ಇಲ್ಲ. ಆ APL ಕಾರ್ಡನ್ನು ಬದಲು ನೀವು ಆಧಾರನ ತಗೊಳ್ಳುವಂಥದ್ದು ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಹಾಗೆ ಸಭಾಧ್ಯಕ್ಷರೇ, ನಿಮ್ಮ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಸಚಿವರೇ. ಈಗ ನೀವು ರಾಜ್ಯದ ಜನಸಂಖ್ಯೆ ಒಂದು 7 ಕೋಟಿ ಅಂತ ತಾವು ಲೆಕ್ಕ ಇಟ್ಕೊಂಡ್ರು. ESI ಇಂದನೇ ಒಂದು 2 ಕೋಟಿ ಜನಕ್ಕೆ ಸೇವೆ ಸಿಗ್ತಿದೆ. 2,50,00,000 ಜನ ESI ಅಡಿಯಲ್ಲೇ ಕವರೇಜ್ ಆಗುವಂಥದ್ದಾಗ್ತಿದೆ. 50 ಲಕ್ಷ ಜನ ಕವರ್ ಆದರೆ ESI ಅಡಿಯಲ್ಲಿ ಆಲ್ಮೋಸ್ಟ್ 2 ಕೋಟಿ ಜನ ಕವರ್ ಆದಂಗೆ. ಅವ್ರ ಡಿಪೆಂಡೆಂಟ್ಸ್ 50 ಲಕ್ಷ ಜನಕ್ಕೆ ESI ಇದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ 3 ಜನ ಅಂತ ಹಾಕೊಂಡ್ರೆ ಅವ್ರ ತಂದೆ ತಾಯಿರು ಕವರ್ ಆಗ್ತಾರೆ, ಅವ್ರ ಮಕ್ಕಳು ಕವರ್ ಆಗ್ತಾರೆ, ಅವ್ರ ಮಡದಿ 3 ಜನಕ್ಕಿಂತ ಜಾಸ್ತಿ ಇದೆ. 2 ಕೋಟಿಗಿಂತ ಜಾಸ್ತಿ ಕವರ್ ಆಗ್ತಾರೆ. ಒಂದು. ಎರಡನೇದು ಯಶಸ್ವಿನಿ ಯೋಜನೆ. ಯಶಸ್ವಿನಿ ಯೋಜನೆಯಲ್ಲೂ ABRK ಮತ್ತು ಯಶಸ್ವಿನಿಗೆ ಡೂಪ್ಲಿಕೇಶನ್ ಆಗ್ತಿರೋಂಥ ನೀವು ಕೊಟ್ಟಿರೋ ಅಂಕಿಅಂಶಗಳೇ. ನೀವು ಕೊಟ್ಟಿರೋಂಥ ಡೂಪ್ಲಿಕೇಶನ್ ಪ್ರಕಾರ 41 ಲಕ್ಷ ಜನ, 41 ಲಕ್ಷ ಕುಟುಂಬ ವ್ಯಕ್ತಿಗಳು ಡೂಪ್ಲಿಕೇಶನ್ ಆಗ್ತಿರೋಂಥದ್ದು ಯಶಸ್ವಿನಿ. ಅದಲ್ಲದೆ ಮೂರನೇದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡ್ ಇಂದ ಅಲ್ಲಿಂದನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಆರೋಗ್ಯ ಸೇವೆ ಕವರೇಜ್ ಆಗ್ತಿರುವಂಥದ್ದಿದೆ. ಮೂರನೇದು. ನಾಲ್ಕನೇದು ಸರ್ಕಾರಿ ನೌಕರರು, ಇತರ ಅಟೋನಮಸ್ ಬಾಡಿಗಳು, ಸರ್ಕಾರದ ಅಟೋನಮಸ್ ಬಾಡಿಗಳು, ಸ್ವಾಯತ್ತತೆ ಸಂಸ್ಥೆಯಲ್ಲಿ ಕವರ್ ಆಗ್ತಿರುವಂಥದ್ದು.
ಬೇರೆ ಬೇರೆ ಕಂಪ್ನಿಗಳಲ್ಲಿ ಇನ್ಸೂರೆನ್ಸ್ ಕವರೇಜ್ ಆಗ್ತಿರುವಂಥದ್ದು, ಬೇರೆ ಬೇರೆ ವ್ಯಕ್ತಿಗಳು ಇನ್ಸೂರೆನ್ಸ್ ಮಾಡ್ಕೊಂಡಿರು. ಒಟ್ಟು ಇವನ್ನೆಲ್ಲ ನೋಡಿ ತೆಗೆದಾಕ್ತಾರೆ. ಇವರು 1.5 ಕೋಟಿಗಿಂತ 2 ಕೋಟಿಗಿಂತ ಹೆಚ್ಚಿನ ಜನಕ್ಕೆ ಇನ್ನು ABRKಯಿಂದ ಸೇವೆಗಳನ್ನು ಕೊಡ್ತಿಲ್ಲ ಸಭಾಧ್ಯಕ್ಷರೇ. ಹಾಗಾಗಿ ಏನು ಅಂಕಿಅಂಶಗಳನ್ನು ನಾನು ಸನ್ಮಾನ್ಯ ಸಚಿವರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ PHCಗಳಿಂದ CHCಗಳಲ್ಲಿ ಈ ABRK ಅಡಿಯಲ್ಲಿ ಬೇರೆ ಬೇರೆ ಅಟಾನಮಸ್ ಹಾಸ್ಪಿಟ್ಲಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಂಕಿಅಂಶಗಳು ಎಷ್ಟೇ ಜನಕ್ಕೆ ಯಾರ್ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು, ಒಂದು ನಿಮಿಷ ಸರ್, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ, ಹಾಗಾಗಿ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ, ಈ ಎಲ್ಲ ಅಂಕಿಅಂಶಗಳನ್ನು ತಾವು ಕೊಡುವಂಥದ್ದಾಗಲಿ ಅಂತಲೂ ಕೇಳ್ಕೊತೀನಿ. ಹಾಗೆ ಸಭಾಧ್ಯಕ್ಷರೇ, ಭಾಳ ಕಾಂಟ್ರವರ್ಷಿಯಲ್ ಇರುವಂಥದ್ದು ನಮ್ಮೆಲ್ಲ ಸದಸ್ಯರುಗಳು, ಗೌರವಾನ್ವಿತ ಸದಸ್ಯರುಗಳು, ಅವರು CHCನಲ್ಲಿರೋ ಶಾರದಾ ಮೇಡಮ್ ಅವ್ರದ್ದು ವಿಚಾರ ಏನು ಅಂದರೆ, ಅವ್ರು CHCನಲ್ಲಿರೋ ಸ್ಪೆಷಲಿಸ್ಟ್ಗಳನ್ನೆಲ್ಲ ತಾಲೂಕು ಹಾಸ್ಪಿಟ್ಲಿಗೆ ವರ್ಗಾಯಿಸುವಂಥ, ತಾಲೂಕು ಹಾಸ್ಪಿಟ್ಲಿಗೆ CHCಯಿಂದ ಇರೋ ಸ್ಪೆಷಲಿಸ್ಟ್ಗಳನ್ನೆಲ್ಲ ವರ್ಗಾಯಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಕಡೆ ಈಗಿರೋದು ಸಿಂಗಲ್ ಟ್ರಯಡ್, ತಾಲೂಕು ಹಾಸ್ಪಿಟ್ಲಲ್ಲಿ ಈಗಿರೋದೇ ಸಿಂಗಲ್ ಟ್ರಯಡ್. ಈ ಸಿಂಗಲ್ ಟ್ರಯಡ್ ನೀವು ನೋಡಿದ್ರೆ ಸಭಾಧ್ಯಕ್ಷರೇ, ಕೆಲವು ಆಸ್ಪತ್ರೆಗಳಲ್ಲಿ 2 ಹೆರಿಗೆ ಆಗಿದೆ. ತಾಲೂಕು ಹಾಸ್ಪಿಟ್ಲಲ್ಲಿ ಸಿಂಗಲ್ ಟ್ರಯಡ್ 24-25ರಲ್ಲಿ 300 ಹೆರಿಗೆ ಆಗಿದ್ದಾರೆ. 25-26ರಲ್ಲಿ 2 ಹೆರಿಗೆ ಆಗಿರೋರು ಇದ್ದಾರೆ, 5 ಹೆರಿಗೆ ಆಗಿರೋ ತಾಲೂಕು ಹಾಸ್ಪಿಟ್ಲು ಇದೆ. ಸಿಂಗಲ್ ಟ್ರಯಡೇ ಈ ಕೆಲಸ ಮಾಡ್ತಿದೆ. ಇವತ್ತು ಡಬಲ್ ಟ್ರಯಡ್ ಆಗ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ. ಡಬಲ್ ಟ್ರಯಡ್ ಮಾಡಬೇಕು ಅಂದ್ರೆ ನೀವು ಟ್ರಿಬಲ್ ಟ್ರಯಡ್ ಇಟ್ಕೊಂಡ್ರೆ ಮಾತ್ರ ಡಬಲ್ ಟ್ರಯಡ್ ಮಾಡೋಕ್ಕಾಗತ್ತೆ. ಟ್ರಿಬಲ್ ಟ್ರಯಡ್ ರಜಾ ಕೊಡಬೇಕು, ರಜಾ ಕೊಡದೆ ಎಲ್ಲರಿಗೂ ರಜಾ ಇದ್ದೇ ಇರುತ್ತೆ. ಇದು ಮೆಟರ್ನಿಟಿ ಲೀವ್ ಇರುತ್ತೆ, ಬೇರೆ ಬೇರೆ ರೀತಿ ಸಿಕ್ ಲೀವ್, ಇನ್ನೊಂದು ಮತ್ತೊಂದೆಲ್ಲ ಇರುತ್ತೆ. ಒಬ್ಬನೇ ಸಿಬ್ಬಂದಿ 365 ದಿನಾನು ಕೆಲಸ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಇವರು 2:2 ಅಂತ ಏನೋ ರೇಷಿಯೋ ಹಾಕೊಂಡಿದ್ದಾರೆ, 2:2 ರೇಷಿಯೋ ಅಂತ, 24/7. ಇಲ್ಲಿ ಎಲ್ಲಿಂದ ಸೇವೆ ಕೊಡ್ತಾರೆ ಇವರು? ಟ್ರಯಡ್ ಅನ್ನ ಮಾಡ್ತೀವಿ, ಡಬಲ್ ಟ್ರಯಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟೇಷನ್ ಅನ್ನು ಮಾಡಲಿಕ್ಕೆ ರೇಡಿಯೋಲಜಿಸ್ಟ್ ಇಲ್ಲ, ಬ್ಲಡ್ ಬ್ಯಾಂಕ್ ಇಲ್ಲ, ಸಿಬ್ಬಂದಿಗಳಿಲ್ಲ, ನರ್ಸಸ್ ಇಲ್ಲ. ಮತ್ತು ತಾಲೂಕು ಹಾಸ್ಪಿಟ್ಲಲ್ಲಿ 5 ಡಾಟಾ ಎಂಟ್ರಿ ಆಪರೇಟರ್ಸ್ಗಳು ಬೇಕು. ಒಂದು ಗಂಡಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ, ಒಂದು ಹೆಂಗಸರಿಗೆ, ಒಂದು ಗಂಡಸರಿಗೆ, ಒಂದು ವಯಸ್ಸಾದವರಿಗೆ, ಇನ್ನೊಂದು ಕ್ಯಾಶ್ ರಿಸಿಪ್ಟ್, ಕ್ಯಾಶ್ ಬಿಲ್ಲನ್ನು ಕಟ್ಸ್ಕೊಳ್ಳೋಕ್ಕೆ. ಈ ರೀತಿ 5 ಜನ ಬೇಕು ಒಂದೇ ಶಿಫ್ಟಲ್ಲಿ. ಇವತ್ತು ಅದನ್ನೆಲ್ಲ ವಿಡ್ರಾ ಮಾಡಿ ಒಬ್ಬರನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾವ ರೀತಿ ತಾಲೂಕು ಹಾಸ್ಪಿಟ್ಲ್ಗಳು ಸಹ ಯಾವ ರೀತಿ ಫಂಕ್ಷನ್ ಆಗ್ಲಿಕ್ಕೆ ಕೊಟ್ಟಿದೆ ಸಭಾಧ್ಯಕ್ಷರೇ. ಮತ್ತು ಇಲ್ಲೇನು ಕೊಡಬೇಕಾಗಿರೋ ಹಣನ, ಎಷ್ಟು ಬಾಕಿಗಳನ್ನೆಲ್ಲ ಇವರು ಔಷಧಿಗಳನ್ನೆಲ್ಲ ಕೊಂಡ್ಕೊಳ್ಳಿಕ್ಕೆ ಕೇಳಿದ್ದಾರೆ. ಕೆಲವು ಆಸ್ಪತ್ರೆನಲ್ಲಿ 1 ಕೋಟಿ ರೂಪಾಯಿ ಔಷಧಿ ಕೊಂಡ್ಕೊಂಡಿದ್ದಾರೆ, ಬಾಕಿಯಾಗೇ ಇದೆ. ಕೆಲವು CHCನಲ್ಲಿ ಆಸ್ಪತ್ರೆಗಳಲ್ಲಿ ಕೊಂಡ್ಕೊಂಡಿದ್ದಾರೆ, ಎಲ್ಲ ಬಾಕಿಗಳು ಇರುವಂಥದ್ದಿದೆ. ಒಟ್ಟು ಆರೋಗ್ಯ ಇಲಾಖೆ ಹೇಗೆ ಅನಾರೋಗ್ಯವಾಗಿ ನಡೀತಿದೆ ಅನ್ನೋಂಥದ್ದನ್ನ ಒಂದೊಂದನ್ನು ತಾಲೂಕು ಹಾಸ್ಪಿಟಲ್ ಮಟ್ಟದಿಂದ ಹಿಡಿದು ಸಿಬ್ಬಂದಿಗಳ ಕೊರತೆ ಇರೋದನ್ನ ಎಲ್ಲ ಹೇಗೆ ನಿರ್ವಹಣೆ, ಲ್ಯಾಬ್ ಟೆಸ್ಟ್ಗಳು, ನಾನು ಕೇಳೋದು ಲ್ಯಾಬ್ ಟೆಸ್ಟ್ಗಳು. ಒಂದ್ ನಿಮಿಷ ಮಾಡಿ ಮುಗಿಸಿ ಮಾತಾಡ್ತೀನಿ. ಲ್ಯಾಬ್ ಟೆಸ್ಟ್ಗಳು ಈ PHCಗಳಲ್ಲಿ ಲ್ಯಾಬ್ ಟೆಸ್ಟ್ಗಳು ಎಷ್ಟು ಮಾಡ್ತಿದ್ದಾರೆ ಅಂತ ನೀವು ನೋಡಬೇಕು. ಮಾಡಬೇಕಾಗಿರೋ ಲ್ಯಾಬ್ ಟೆಸ್ಟ್ಗಳು ತಾಲೂಕು ಹಾಸ್ಪಿಟ್ಲಲ್ಲಿ 168 ಲ್ಯಾಬ್ ಟೆಸ್ಟ್ ಮಾಡಬೇಕು. ಅಲ್ಲಿ 30 ಲ್ಯಾಬ್ ಟೆಸ್ಟು ಮಾಡ್ತಿಲ್ಲ. ಅದನ್ನು ಯಾವ ಥರ ಒಂದಿನ ಮಾಡ್ಬೋದು, ಒಂದಿನ ಮಾಡದೇ ಇರ್ಬೋದು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 67 ಟೆಸ್ಟ್ಗಳು ಮಾಡಬೇಕು, 10ರಿಂದ 15 ಪರೀಕ್ಷೆನೂ ಮಾಡಲ್ಲ. ಲ್ಯಾಬ್ ರಿಜೆಂಟ್ಸ್ ಇರೋದೇ ಇಲ್ಲ. ಇವೆಲ್ಲ ನ್ಯಾಷನಲ್ ಫ್ರೀ ಡ್ರಗ್ ಸ್ಕೀಮ್ ಅಂತ ಇದೆ, ನ್ಯಾಷನಲ್ ಫ್ರೀ ಡಯಾಗ್ನೋಸ್ಟಿಕ್ ಸ್ಕೀಮ್ ಅಂತ ಇದೆ. ಇದರ ಅಡಿಯಲ್ಲಿ ಯಾವುದೂ ಕೆಲಸಗಳನ್ನು ಮಾಡದೆ ಮತ್ತೆ ಈ ಪೆಥಾಲಜಿಸ್ಟು, ಮೈಕ್ರೋಬಾಲಜಿಸ್ಟು, ಬಯೋಕೆಮಿಸ್ಟು, ಸನ್ಮಾನ್ಯ ಸಚಿವರೇ, ಅಟ್ಲೀಸ್ಟ್ ಒಂದೊಂದು ತಾಲೂಕು ಹಾಸ್ಪಿಟ್ಲಲ್ಲಿ ಒಬ್ಬ ಮೈಕ್ರೋಬಾಲಜಿಸ್ಟ್ ಬೇಡವಾ, ಒಬ್ಬ ಬಯೋಕೆಮಿಸ್ಟ್ ಬೇಡವಾ, ಒಬ್ಬ ಪೆಥಾಲಜಿಸ್ಟ್ ಬೇಡವಾ? ಹೇಗೆ ನೀವು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು, ಇವತ್ತು ಜೀವಗಳು ಅಮೂಲ್ಯ. ಇವತ್ತು ಸರ್ಕಾರದ ಆಸ್ಪತ್ರೆ ಮೇಲೆ ಭರವಸೆಯಿಂದ ಬರಬೇಕಾ, ಎಮರ್ಜೆನ್ಸಿನಲ್ಲಿ ಮಾತ್ರ ಬರಬೇಕಾ, ಅಥವಾ ಗತಿ ಇಲ್ಲದೆ ಬರಬೇಕಾ, ಗುಣಮಟ್ಟಕ್ಕೆ ಬರಬೇಕಾ? ಯಾವ ರೀತಿ ಅಲ್ಲ ಇರೋ ಸ್ಯಾಂಕ್ಷನ್ ಪೋಸ್ಟ್ ನಾನು ಕೇಳ್ತಿರೋದು. ಆರೋಗ್ಯ ಸಭಾಧ್ಯಕ್ಷರೇ, ನಾನು ಯಾಕೆಂದ್ರೆ ಆರೋಗ್ಯದ್ದು ಸಮಗ್ರವಾಗಿ ಮಾತಾಡ್ತಿರುವಂತದ್ದು, ಈ ಸಮಗ್ರವಾಗಿ ಎಲ್ಲ ವಿಚಾರಗಳು ಹೇಳಲೇಬೇಕಾಗುತ್ತೆ. ಇದು ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ
ನನಗೆ ಮೊದಲೇ ಬಾರಿ ಶಾಸಕನಾಗಿದ್ದಾಗಲೇ 3 ಗಂಟೆ ಕಾಲ ಅವಕಾಶ ಕೊಟ್ಟಿದ್ರು. ಆಗ ಸಭಾಧ್ಯಕ್ಷರು, ಆರೋಗ್ಯ ಸಚಿವರು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ರನ್ನು ಇದ್ರು. ಫಸ್ಟ್ ಟೈಮ್ ನಾನು ಮಾತಾಡಿದಾಗ ಅವರು ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಅಂದೂ ಕೂಡ ಅವತ್ತು 3 ಗಂಟೆ ಕಾಲ, ಹೌದಲ್ವ ಸರ್? 3 ಗಂಟೆ ಕಾಲ ನೆನಪಿರ್ಬೋದು ಅದು, ಯಾಕೆಂದ್ರೆ ನಿಮ್ಗೆ ಅದಾದ್ಮೇಲೆ ಯಾರು ಅಷ್ಟು ಡೀಟೇಲ್ ಆಗಿ ನಿಮ್ಗೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಚರ್ಚೆ ತಗೊಂಡಿರೋದು. ಅವತ್ತು ಖಾದರ್ ಅವರೇನೆ ಆರೋಗ್ಯ ಸಚಿವರಿದ್ರು. 2 ನಿಮಿಷ ಸಭಾಧ್ಯಕ್ಷರು, ಬಹಳ ಮುಖ್ಯವಾಗಿ ನಾನು ಕನ್ಕ್ಲೂಡ್ ಮಾಡ್ಕೊಡ್ತೀನಿ. ಯಾವ್ದು ಸಭಾಧ್ಯಕ್ಷರೇ, ವೇಟ್ ನಿಮಗೆ ಆರೋಗ್ಯ ಸಬ್ಜೆಕ್ಟು ಇಂಟ್ರೆಸ್ಟ್, ನಿಮ್ಗೂ ಆರೋಗ್ಯದ ಏನು ಅಂತ ಸವಾಲು ಗೊತ್ತಿದೆ. ನೀವೇನಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರಾ? ಹೇಳಿ, ನೀವು ಟ್ರೀಟ್ಮೆಂಟ್ ತಗೊಂಡ್ರಾ? ಹೇಳಿ, ನೀವೇನೋ ತಗೊಂಡ್ರಾ? ನಿಮ್ಮ ಕ್ಷೇತ್ರದವರು ಜನರುಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು. ಇವತ್ತು ಒಂದು ಗಾದೆ ಮಾತಿದೆ, ಕೇಳಿಸ್ಕೊಳ್ಳಿ. ನನ್ನ ಆಕ್ಸಿಡೆಂಟ್ ಆದದ್ದು ಬಿಟ್ರೆ ನಾನು ಎಲ್ಲಿ ಪ್ರೈವೇಟ್ ಆಸ್ಪತ್ರೆ ಹೋಗಲ್ಲ, ಸರ್ಕಾರಿ ಆಸ್ಪತ್ರೆ ಒಳಗೆ ಇವತ್ತು ನಾನು ಅಲ್ಲೇ ಹೋಗಿ ಇನ್ನು 10 ನಿಮಿಷ ಮುಗಿಸ್ದೆ. ಸುಳ್ಳು ಹೇಳಬಾರ್ದಲ್ಲ, ಅದರಲ್ಲೂ ಯಾಕೆ ಸುಳ್ಳು ಹೇಳೋಣ? ಇದೇನು ನಾನು ಮಾತಾಡ್ತಿರೋದನ್ನು ಯಾರನ್ನು ತೆಗಳಿಲಿಕ್ಕೆ ಏನು ಮಾತಾಡ್ಲಿಲ್ಲ. ಒಟ್ಟು ಸಮಗ್ರವಾಗಿ ಸ್ಥಿತಿಗತಿಗಳನ್ನ ಚೆನ್ನಾಗಿ ಮಾತಾಡಿದ್ದೀರಿ ಸನ್ಮಾನ್ಯ ಸಭಾಧ್ಯಕ್ಷರೇ. ನಿಮಗೇನು ಹೇಳ್ಬೇಕಾಗಿಲ್ಲ, ಏನೇನು. ಯಾಕೆಂದ್ರೆ ಗಾದೆ ಮಾತಿದೆ, ಕೇಳಿಸ್ಕೊಳ್ಳಿ ಸಾಹೇಬ್. ಮೊದ್ಲು ಹೇಳೋರು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಈಗ ಹಂಗಲ್ಲ, ಆಸ್ಪತ್ರೆಗೆ ಹೋಗಿ ನೋಡು ಅಂತ. ಖಾಸಗಿ ಆಸ್ಪತ್ರೆ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಯಾವ ರೀತಿ ಸೇವೆ ಸಿಗುತ್ತೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಯಾವ ರೀತಿ ಬಿಲ್ ಸಿಗುತ್ತೆ. ಸೊ ಹಾಗಾಗಿ ಇವತ್ತು 1-2 ಲಕ್ಷ ಅಲ್ಲ ಸಭಾಧ್ಯಕ್ಷರೇ, ನೀವು ನೋಡ್ತೀರಾ, ನಿಮ್ಗೂ ನಿಮ್ಮ ಮುಂದೆನೋ ಜನ ಲಕ್ಷಾಂತರ ರೂಪಾಯಿ ಬಿಲ್ಲು ಕಟ್ಟಿ ನಿಮ್ಮ ಹತ್ರ ಬರ್ತಾರೆ. ಅದನ್ನು ಬರ್ಸೋದು ಹೇಗೆ ಅಂತ. ಸೊ ಬಹಳ ಭಾರವಾಗಿದೆ. ಹಾಗೆ ಸಭಾಧ್ಯಕ್ಷರೇ, ದಂತ ಸೇವೆಗಳ ಬಗ್ಗೆ ಡಾಕ್ಟರ್ ಸುಧಾಕರ್ ಅವರೇ, ನಿಮ್ಮ ಹೆಸರು ಹೇಳ್ದೆ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡ್ಬಿಟ್ಟಿಯ ಮತ್ತೆ. ಇಲ್ಲ ಅವ್ರು ಒಳ್ಳೆ ಡಾಕ್ಟ್ರು. ಆಯ್ತು, ಹೇಳ್ತೀನಿ, ಅದ್ರ ಬಗ್ಗೆನೂ ಮಾತಾಡೋಣ. ಆರೋಗ್ಯ ಇಲಾಖೆ ದಂತ ಸೇವೆ ಕೇಳಿಸ್ಕೊ ಗುರು ನೀನು. ದಂತ ಸೇವೆಗಳ ಬಗ್ಗೆ ವಾರ್ಷಿಕ ಯೋಜನೆನೇ ಇಲ್ಲ ಸಭಾಧ್ಯಕ್ಷರೇ, ವಾರ್ಷಿಕ ಯೋಜನೆ ಇಲ್ಲ. 440 ಪೋಸ್ಟ್ ಇದೆ, 410 ಜನ ಡೆಂಟಲ್ ಡಾಕ್ಟರ್ ಇದ್ದಾರೆ. ವಾರ್ಷಿಕ ಯೋಜನೆನೇ ಇಲ್ಲ. ₹1 ಬಡ್ಜೆಟ್ ಅಲ್ಲಿ ಡೆಂಟಲ್ ಓರಲ್ ಹೆಲ್ತ್ ಕೇರಿಗೆ ₹1 ಹಣ ಇಟ್ಟಿಲ್ಲ. ರಾಜ್ಯದಿಂದ ಯಾವುದೇ ಹಣ ಬಿಡುಗಡೆನೇ ಆಗಿಲ್ಲ, ವಾರ್ಷಿಕ ಯೋಜನೆನೇ ಇಲ್ಲ. ನ್ಯಾಷನಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್ ಅಡಿಯಲ್ಲೂ ಸಹ ಇಲ್ಲ. ನಿಮ್ಗೆ ಹೇಳ್ತೀನಿ ಬೇಕಾರೆ ನೋಡಿ, ಆಸ್ಪತ್ರೆಗಳಲ್ಲಿ ಕೆಲವೆಡೆ 0 ಪೇಷಂಟ್ ಡೆಂಟಲ್ ಡಾಕ್ಟರ್ ಅಪಾಯಿಂಟ್ಮೆಂಟ್, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ. ಆದರೆ ಅಲ್ಲಿ ಚಿಕಿತ್ಸೆ ಕೊಡೋಕ್ಕೆ ಯಾವ ಸೌಲಭ್ಯನೂ ಕೊಡೋದ ಕಾರಣ ಏನು ಟ್ರೀಟ್ಮೆಂಟು ಕೊಡೋಕ್ಕಾಗಿಲ್ಲ. 410 ಜನ ಡೆಂಟಲ್ ಡಾಕ್ಟರ್ಗಳಿದ್ದಾರೆ. ಕೆಲವು ಕಡೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಟ್ರೀಟ್ಮೆಂಟು? ಬರೀ ಹಲ್ಲು ಕೇಳೋದು, ಬಂದವ್ರದ್ದು ಹಲ್ಲು ಉಳಿಸೋದಲ್ಲ, ಪಾಪ ಹಲ್ಲು ಕೀಳೋದೇ ಆಗಿದೆ ಅವ್ರಿಗೆ. ಇನ್ನೇನು ಬೇರೆ ಟ್ರೀಟ್ಮೆಂಟ್ ಕೊಡೋಕೆ ಅಲ್ಲೇನು ಸೌಲಭ್ಯ ಇಲ್ಲ, ಸೌಕರ್ಯ ಇಲ್ಲ. ಸೊ ಇಂಥ ಡೆಂಟಲ್ ಟ್ರೀಟ್ಮೆಂಟು, ದಂತ ಆರೋಗ್ಯ ಪರಿಸ್ಥಿತಿ ಹೀಗಿದೆ ಸಭಾಧ್ಯಕ್ಷರೇ. ಡಾಟಾ ಎಂಟ್ರಿ ಆಪರೇಟರ್ ಬಗ್ಗೆ ನಾನು ಆಗಲೇ ಈಗ ಮಾತಾಡಿದ್ದೀನಿ ಸಭಾಧ್ಯಕ್ಷರೇ. ಮತ್ತೆ ಮಾಧ್ಯಮದಲ್ಲಿ ಈಗ ಇನ್ನೇನು ಕನ್ಕ್ಲೂಡ್ ಮಾಡಿಬಿಡ್ತೀನಿ. 10ನೇ ಗ್ಯಾರಂಟಿ ಆರೋಗ್ಯ, 10ನೇ ಗ್ಯಾರಂಟಿ 10ನೇ ಗ್ಯಾರಂಟಿ ಆರೋಗ್ಯ ಅಂತ ಹೇಳ್ಕೊತಾರೆ. ಇವತ್ತು ಎಲ್ಲ ಕಡೆ ಔಷಧಿ ಇದೆ, ಎಲ್ಲ ಸೇವೆಗಳಿದೆ. ಆ ಡಾಕ್ಟ್ರುಗಳಿಗೆ ಔಷಧಿನೂ ಕೊಡಲ್ಲ, ಜನ ಔಷಧಿ ಕೊಂಡ್ಕೊಳ್ಳಿಕ್ಕೂ ಅವಕಾಶ ಕೊಡಲ್ಲ, ಅಥವಾ ಡಾಕ್ಟ್ರುಗಳು ಪ್ರಿಸ್ಕ್ರೈಬ್ ಮಾಡೋಕ್ಕೂ ಅವಕಾಶ ಇಲ್ಲ. ಒಂದು ಚೀಟಿನಲ್ಲಿ ಬರೆದು ಬೇರೆ ಹೊರಗಡೆ ತಗೊಳಪ್ಪ ಅಂತನೂ ಅವಕಾಶ ಇಲ್ಲ. ಮೊದಲು ಇದೇ ಸರ್ಕಾರ ಸರ್ಕಾರಿ ಆಜ್ಞೆಯನ್ನು ಮಾಡಿದ್ರು, ಜನ ಔಷಧಿನಲ್ಲಿ ಕಳೆದ ಸರ್ಕಾರದಲ್ಲಿ ಜನ ಔಷಧಿಯಿಂದ ಕೊಂಡ್ಕೋಬಹುದು ಅಂತ. ಇವತ್ತು ಅದನ್ನು ಕೊಂಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡದೆ ಕೇವಲ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಮತ್ತು ಇದೇ ಸಚಿವರು ಸದನದಲ್ಲೂ ಹೇಳಿಕೆ ಕೊಟ್ಟಿದ್ರು, NHM ಡಾಕ್ಟರ್ಗಳಿಗೆ 48,000 ಕೊಡ್ತಾ ಇದ್ದೀವಿ, ಸ್ಪೆಷಲಿಸ್ಟ್ಗೆ 1,10,000 ಕೊಡ್ತಾ ಇದ್ದೀವಿ, ನರ್ಸಸ್ಗೆ 15,000 ಕೊಡ್ತೀವಿ, ನಾವು ಅದನ್ನು 75,000 ಮಾಡ್ತೀವಿ, 1,40,000 ಮಾಡ್ತೀವಿ, ಮತ್ತು ನರ್ಸಸ್ಗೆ 22,000 ಕನಿಷ್ಠ ವೇತನ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. 5 ತಿಂಗಳಾದ್ಮೇಲೆ ಅದನ್ನು ವಿಡ್ರಾನೇ ಮಾಡಿಬಿಟ್ರು.
ಯಾರಿಗೂ ಕೊಡಲಿಲ್ಲ. ತಿರ್ಗಾ ಈಗ ಇನ್ನೊಂದು ಹೊಸ ಆರ್ಡರ್ ಕೊಟ್ಟಿದ್ದಾರೆ, 60,000 ರೂಪಾಯಿ ಸಂಬಳ MBBS ಡಾಕ್ಟರ್ಗೆ 60,000. ಯಾವ ರೀತಿ ನಿರ್ಣಯಗಳು ಬದಲಾಗ್ತಿತ್ತು ಅಂತ ಹೇಳಕ್ಕೆ ಇಲ್ಲಿ ಸದನದಲ್ಲೇ ಅವ್ರ ಹೇಳಿಕೆಯನ್ನು ಕೊಟ್ಟು ಹೇಗೆ ಅವ್ರ ಹಿಂದೆ ಪಡೆದಿದ್ದಾರೆ ಅನ್ನೋದನ್ನ ಇವತ್ತು ಗಮನಕ್ಕೆ ತರ್ತಾ, ಅವ್ರ ಹೇಳಿಕೆಗಳೆಲ್ಲ ದೇಶದಲ್ಲಿ ಮೊದಲನೇ ಬಾರಿಗೆ ವರ್ಗಾವಣೆ ಕಾಯ್ದೆನ ನಾವು ತಂದಿದ್ದೀವಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. 108 service is a lifeline for the people in emergency. It is very important such a critical remains under the government supervision to ensure transparency, faster decision making and better monitoring. ಇದೆಯಾ ಸಭಾಧ್ಯಕ್ಷರೇ? ಈ ರೀತಿ ಟ್ರಯಡ್ ಸೇವೆಗಳನ್ನು ಇನ್ನೊಂದು ಮತ್ತೊಂದು ಎಲ್ಲ ಕೊಡ್ತೀನಿ ಅಂತ ಎಲ್ಲ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡಿದ್ದಾರೆ, ಯಾವುದನ್ನು ಮಾಡಿಲ್ಲ. ಹಾಗಾಗಿ ನಾನು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ, ವೈದ್ಯಕೀಯ ಸೇವೆಗಳನ್ನು ಆರೋಗ್ಯ ಇಲಾಖೆನ ಮತ್ತು ವೈದ್ಯಕೀಯ ಶಿಕ್ಷಣನ ಎರಡೂ ಮರ್ಜ್ ಮಾಡಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಈ ಮೂಲಕ ಕನ್ಫ್ಯೂಷನ್ ಆಗೋದು ಬೇಡ. ಎರಡೂ ಇಲಾಖೆಗಳು ಒಂದಾದರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ಜನರಿಗೂ ಒಳ್ಳೇದಾಗುತ್ತೆ. ಇವತ್ತು 19,000 ಕೋಟಿ ಬಡ್ಜೆಟ್ ಅನ್ನು ಇಟ್ಕೊಂಡಿದ್ದಾರೆ. ESI ಅವ್ರ ಖರ್ಚನ್ನ ಸೇರಿಸ್ಕೊಂಡ್ರೆ ESI, ಯಶಸ್ವಿನಿ, ಈ ರೀತಿ ಸರ್ಕಾರ ಖರ್ಚು ಮಾಡೋದು, ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡು, ಬೇರೆ ಬೇರೆ ಎಲ್ಲ ಹಣ ಸೇರಿಸಿ ಬಹಳಷ್ಟು ಅಮೌಂಟ್ ಆಗುತ್ತೆ. ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ಆರೋಗ್ಯ ಇಲಾಖೆಯಲ್ಲಿ ಸದ್ಬಳಕೆಯಾಗಿ ಎಲ್ಲರಿಗೂ ಆರೋಗ್ಯ ಸೇವೆ ಕೊಡ್ಬೋದು. ಮತ್ತು ಇನ್ನೊಂದು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯಾಶ್ ಕೌಂಟರ್ಗಳನ್ನ ತೆಗೀರಿ. ಕ್ಯಾಶ್ ಕೌಂಟರ್ನ ತೆಗೀರಿ. ಯಾಕೆ ಚಾರ್ಜ್ ಮಾಡಬೇಕು? ಯಾಕೆ ಯೂಸರ್ ಚಾರ್ಜ್ ಕೊಡಬೇಕು? ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ನೀವು ಸರ್ಕಾರಿ ಆಸ್ಪತ್ರೆಗೆ, ನಿಮ್ಮ KC ಜನರಲ್ ಹಾಸ್ಪಿಟ್ಲಲ್ಲೇ ನಾವು ನೋಡಿದಾಗ 50% ಪೇಷಂಟ್ ಬರಲ್ಲ, ತಾಲೂಕು ಹಾಸ್ಪಿಟ್ಲಲ್ಲಿ 50% ಪೇಷಂಟ್ ಇರಲ್ಲ. ಇವತ್ತಿಂಥ ಪರಿಸ್ಥಿತಿಯಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋಕ್ಕೂ ಜನ ಬರ್ತಿರೋರು ಕಮ್ಮಿ ಆಗಿದ್ದಾರೆ. ಸೊ ಹಾಗಾಗಿ ಪ್ರಾಥಮಿಕ ಎಲ್ಲ ಕಡೆನೂ ಕಮ್ಮಿನೇ ಇದೆ, ಫೇಲ್ ಆಗಿರುವಂಥದ್ದು ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ನಾನು ಕೇಳ್ಕೊತೀನಿ, ದಯವಿಟ್ಟು ಸರ್ಕಾರದಲ್ಲಿ ಚಾರ್ಜ್ ಮಾಡೋದನ್ನ ನಿಲ್ಲಿಸಿ ಕ್ಯಾಶ್ ಕೌಂಟರ್ ಫ್ರೀ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಕನ್ಕ್ಲೂಡ್ ಮಾಡೋದಾದ್ರೆ ಸಭಾಧ್ಯಕ್ಷರೇ, ಆರೋಗ್ಯ ಇಲಾಖೆ ವಿಚಾರದಲ್ಲಿ ಹೇಳಬೇಕು ಅಂದರೆ ಔಷಧಿ ಪೂರೈಕೆಯಲ್ಲಿ ಸಂಪೂರ್ಣ ವಿಫಲ, ಆಂಬ್ಯುಲೆನ್ಸ್ ಸೇವೆ ನೀಡುವಲ್ಲಿ ವಿಫಲ, ತಾಯಿ ಮಕ್ಕಳ ಸೇವೆ ನೀಡುವಲ್ಲಿ ವಿಫಲ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಲ್ಲಿ ವಿಫಲವಾಗಿದೆ, ವರ್ಗಾವಣೆ ಕಾಯ್ದೆ ತಿದ್ದುಪಡಿ ನೀತಿ ವಿಫಲವಾಗಿದೆ. ಹಾಗೆ ಏನೊಂದು KSMSCL ಸಂಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ, ದಂತ ಸೇವೆ ನೀಡುವಲ್ಲಿ ವಿಫಲವಾಗಿದೆ, ಲ್ಯಾಬ್, CT, MRI ಸೇವೆಗಳನ್ನು ನೀಡೋದ್ರಲ್ಲಿ ವಿಫಲವಾಗಿದೆ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನದಲ್ಲೂ ವಿಫಲವಾಗಿದೆ. ಈ ರೀತಿ ಇಲಾಖೆ ಮುಖ್ಯಸ್ಥರ ಇಲಾಖೆ ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಪ್ರಗತಿ ಪರಿಶೀಲನೆ ಸಭೆ ಮಾಡಿ 2 ವರ್ಷ ಆಗಿದೆ. ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಮಾಡಿ 2 ವರ್ಷ ಆಗಿದೆ. ಹೇಗೆ ಇಲಾಖೆ ನಡೆಸಿದರೆ, ಏನ್ ಇಲಾಖೆ ಅಂತ ನೀವು ಹೇಳಬೇಕು ಅಂತ ನಾನು ಕೇಳ್ಕೊತಾ, ಈ ರೀತಿ ಆರೋಗ್ಯ ಇಲಾಖೆ ಅನಾರೋಗ್ಯವಾಗಿರೋದನ್ನ ಸನ್ಮಾನ್ಯ ಆರೋಗ್ಯ ಸಚಿವರು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನ ಬಿಡಿಸಿ ತಮ್ಮ ಇಲಾಖೆಯ ಸಮಸ್ಯೆಗಳನ್ನ ಎಲ್ಲವನ್ನು ತಿಳಿಸುವಂಥದ್ದಾಗಿ ಒತ್ತಾಯವನ್ನು ಮಾಡಿ. ಅಧ್ಯಕ್ಷರೇ, ನಾನು